ಬನ್ನಿ ಇಲ್ಲಿ ಅಲ್ಲ ನಿಂತು ಈ ವರ್ಷ ಅಷ್ಟೇ ರಾಜೇಗೌಡರು ಬಂದಿಲ್ವಾ? ಬನ್ನಿ ಹೊಸ ಅಧ್ಯಕ್ಷ ನೀವೇ. ಚೆನ್ನಕೇಶವಂಗೆ ಜೈ. ಈಗ 2024-25 ಲಾಂಛನ ಬಿಡುಗಡೆ. ಎಲ್ಲರೂ ಚಪ್ಪಾಳೆ ನೋಡ್ತಾ ಇದೊಂದು ಸ್ವಾಗತ ಮಾಡ್ಕೋಬೇಕಂತ ಕೋರ್ತಾ ಇದ್ದೀವಿ. 2001ರಿಂದ ಲಾಂಛನಗಳು ನಾನು ಕೂಡ ಝೋನಲ್ ಲೆಫ್ಟಿನೆಂಟ್ ಆಗಿ ಅಧ್ಯಕ್ಷರಾದ ಚೆನ್ನಕೇಶವರವರ ಸಾರಥ್ಯದಲ್ಲಿ ಪ್ರಸನ್ನರ ಜೊತೆ ಒಂದಷ್ಟು ಸೇವಾ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಂಡಿದ್ದು, ಅದರ ಪರವಾಗಿ ಪ್ಲಾಟಿನಂ ಪ್ಲಸ್ ಬಂದಿದೆ ಗೊತ್ತಾಯಿತು. ಆದರೆ ಅವರು ಸ್ಪೋರ್ಟ್ಸ್ ಅಚೀವ್ಮೆಂಟ್ ಮಾತ್ರ ಹೇಳಿದ್ರು. ಕಲ್ಚರಲ್ ಸೆಕ್ರೆಟರಿ ಆಗಿದ್ದೆ ನಾನು. ಕಲ್ಚರಲ್ ಕೂಡ ಝೋನಲ್ಲಿ ಫಸ್ಟ್ ಪ್ರೈಸ್ ಸ್ಟ್ಯಾಂಡ್ ಅಪ್ ಕಾಮಿಡಿ ಬಂದಿದೆ, ಡ್ರಾಮಾದಲ್ಲಿ ಸೆಕೆಂಡ್ ಪ್ರೈಸ್ ಬಂತು. ಡಿಸ್ಟಿಕ್ಗೆ ಆಯ್ಕೆಯಾಗಿ ಡಿಸ್ಟಿಕ್ ಕೂಡ ಪಾರ್ಟಿಸಿಪೇಟ್ ಮಾಡಿ ಸ್ಟ್ಯಾಂಡ್ ಅಪ್ ಕಾಮಿಡಿ ಅಲ್ಲೂ ಕೂಡ ನನಗೆ ಫಸ್ಟ್ ಪ್ರೈಸ್ ಬಂತು. ಅದನ್ನು ಮರ್ತ್ಕೊಂಡ್ರು. ಓಕೆ, 2023-24ರಲ್ಲಿ ಚೆನ್ನಕೇಶವರ ಸಾರಥ್ಯದಲ್ಲಿ ಪ್ರಸನ್ನ ವದನನ ಸಹಕಾರದಲ್ಲಿ ಬಸವರಾಜನ ವಲಯ ಸೇನಾನಿಯ ರಕ್ಷಣೆಯಲ್ಲಿ ಸಾಗಿದ ಹುಣಸೂರು ರೋಟರಿ ಕ್ಲಬ್ ಅತ್ಯುತ್ತಮ ಜನಪರ ಜನಸ್ನೇಹಿ ಕಾರ್ಯಕ್ರಮಗಳನ್ನು ಮಾಡಿ ಪ್ಲಾಟಿನಂ ಪ್ಲಸ್ ಅವಾರ್ಡ್ ಪಡೆದು ಕೀರ್ತಿ ಪತಾಕೆ ಹಾರಿಸಿ ಇಂದು 2024-25ನೇ ವರ್ಷದಲ್ಲಿ ಸ್ಕೂಲ್ ಕ್ಯಾಪ್ಟನ್ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ. ಯಾಕಂದ್ರೆ ಅವ್ರಿಗೆ ತಲೆ ಕೂದಲಿಲ್ಲ, ಎಲ್ಲ ನೆತ್ತಾನೆ ಮಾಡಿ ಮುಗಿಸ್ತಾರೆ. ಡಾಕ್ಟರ್ ಪ್ರಸನ್ನ ವದನವರ ಸಾರಥ್ಯದಲ್ಲಿ ಶ್ರೀ 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 ಕೃಷ್ಣಕುಮಾರನ ಸಹಕಾರದಲ್ಲಿ ರಕ್ಷಣೆಗಾಗಿ ಮೀನಿನಂತೆ ಮಿಂಚುತ್ತಾ ಸಹಕಾರ ನೀಡುವ ವಲಯ ಸೇನಾನಿ ಪಾಂಡುಕುಮಾರ್ ಹಾಗೂ ಈ ಮೂವರನ್ನ 24x7 ನಗುತ್ತಾ ಮುನ್ನಡೆಸುವ ಆನಂದಮಯ ಈ ಜಗದಯ ಏತಕ್ಕೆ ಭಯ ಮಾಡುವ ಸೂರ್ಯೋದಯ ಚಂದ್ರೋದಯ ದೇವರ ದಯ ಕಾಣುವ ಎಂದು ಆನಂದದಿಂದ ಸಹಕರಿಸುವ ಆನಂದ್ ಸರ್ವರ ಸಾರಥ್ಯದಲ್ಲಿ ಸಾಗಲಿದೆ. ಶುಭವಾಗಲಿ. ಪ್ಲಾಟಿನಂ ಪ್ಲಸ್ಗಿಂತಲೂ ಮೇಲೇನಾದ್ರೂ ಇದ್ರೆ ದಯಮಾಡಿ ನಿಮ್ಮ ತಂಡ ಕೂಡ ಪಡ್ಕೊಳ್ಳಿ ಅಂತ ಹಾರೈಸ್ತಾ ಡಾಕ್ಟರ್ ಪ್ರಸನ್ನರವರ ಪರಿಚಯ ತಮ್ಮ ಮುಂದೆ. ಡಾಕ್ಟರ್ ಪ್ರಸನ್ನ ಕೆಪಿ ಇವರು 1/5/1981ರಂದು ದಿವಂಗತ ಕೆಸಿ ಪುಟ್ಟರಾಜು ಮತ್ತು ಮಹದೇವಮ್ಮರವರ ಪುತ್ರನಾಗಿ ಹುಣಸೂರು ತಾಲೂಕಿನ ಮಂಗಳೂರು ಮಾಡ ಗ್ರಾಮದಲ್ಲಿ ಜನಿಸಿದರು. ಪ್ರಾಥಮಿಕ ಶಿಕ್ಷಣವನ್ನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಂಪ್ಲಾಪುರ ಹಿರಿಯಪಟ್ಟಣ ತಾಲೂಕು ಮತ್ತು ಪ್ರೌಢ ಶಿಕ್ಷಣವನ್ನ ಸರ್ಕಾರಿ ಪ್ರೌಢಶಾಲೆ ಚಿಲ್ಕುಂದ ಇಲ್ಲಿ ಪಡೆದು ನಂತರ PUC ಮತ್ತು BA ಪದವಿ ಶಿಕ್ಷಣವನ್ನ ಸರ್ಕಾರಿ
ಪ್ರಥಮ ದರ್ಜೆ ಕಾಲೇಜು KR ನಗರದಲ್ಲಿ ಹಾಗೂ MA ಪದವಿಯನ್ನ ಹೇಮ ಗಂಗೋತ್ರಿ ಹಾಸನ ಇಲ್ಲಿ ಹಾಗೂ UGC ನೆಟ್ ಪರೀಕ್ಷೆಯನ್ನ 2004ರಲ್ಲಿ ಉತ್ತೀರ್ಣರಾಗಿರುತ್ತಾರೆ. BEd ಪದವಿಯನ್ನು ಗ್ರಾಮ ಭಾರತಿ ಶಿಕ್ಷಣ ಸಂಸ್ಥೆ KR ಪೇಟೆಯಲ್ಲಿ 2005ರಲ್ಲಿ ಪಡೆದು ನಂತರ ನವೋದಯ ಕಾವ್ಯ ಮೀಮಾಂಸೆಯ ಅಧ್ಯಯನಗಳ ವಿಮರ್ಶಾತ್ಮಕ ಸಮೀಕ್ಷೆ ಎಂಬ ವಿಷಯದಲ್ಲಿ PhD ಪದವಿಯನ್ನು ಕನ್ನಡ ವಿಶ್ವವಿದ್ಯಾಲಯ ಹಂಪಿಯಿಂದ 2020ರಲ್ಲಿ ಪಡೆದಿರುತ್ತಾರೆ. 2006ರಲ್ಲಿ ಉಪನ್ಯಾಸಕ ಹುದ್ದೆಗೆ ಆಯ್ಕೆಯಾಗಿ ಪ್ರಿಯಾಪಟ್ಟಣ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕಾರ್ಯನಿರ್ವಹಿಸಿ 2009ರಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಡೂರು, ಕುದೇರು ಪದವಿ ಕಾಲೇಜುಗಳಲ್ಲಿ ಕರ್ತವ್ಯ ನಿರ್ವಹಿಸಿ ನಂತರ 2017ರಿಂದ 2023ರವರೆಗೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು HD ಕೋಟೆ ಇಲ್ಲಿ ಪ್ರಭಾರ ಪ್ರಾಂಶುಪಾಲರಾಗಿ ನ್ಯಾಕ್ನಿಂದ ಕಾಲೇಜಿಗೆ B+ ಮಾನ್ಯತೆ ದೊರಕಿಸಿಕೊಡುವಲ್ಲಿ ಪ್ರಮುಖ ಪಾತ್ರ ನಿರ್ವಹಿಸಿರುತ್ತಾರೆ. ನಿಜವಾಗ್ಲೂ ಇದೊಂದು ಅವರ ಅಮೋಘ ಸಾಧನೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ HD ಕೋಟೆ ಕಾಲೇಜಿನಲ್ಲಿ C ಗ್ರೇಡ್ ಇತ್ತು ಕಾಲೇಜಿಗೆ. ಆ C ಗ್ರೇಡ್ ಕಾಲೇಜಿನ B+ ಮಾನ್ಯತೆ ದೊರಕಿಸಿಕೊಡುವಲ್ಲಿ ಬಹಳ ಪ್ರಮುಖ ಪಾತ್ರವನ್ನ ಪ್ರಾಂಶುಪಾಲರಾಗಿ ಸಾರಥ್ಯ ವಹಿಸಿ ಮುಖ್ಯ ಪಾತ್ರವನ್ನು ವಹಿಸಿದ್ರು. ಅದು ನಿಜವಾಗ್ಲೂ ಒಂದು ಚಪ್ಪಾಳೆ ಹೊಡೆದವರನ್ನ ಅಭಿನಂದನ. ಹಾಗೆ 2021ರಲ್ಲಿ ಇವರ ಸೇವೆಯನ್ನು ಗುರುತಿಸಿ ಇವರಿಗೆ ಗುರು ಶಿರೋಮಣಿ ಬಿರುದನ್ನು ನೀಡಲಾಗಿದೆ. ಪ್ರಸ್ತುತ ಸರ್ಕಾರಿ ಮಹಿಳಾ ಕಾಲೇಜು ಹುಣಸೂರು ಇಲ್ಲಿ ಸಹ ಪ್ರಾಧ್ಯಾಪಕರಾಗಿದ್ದಾರೆ. 2011 ಡಿಸೆಂಬರ್ 4ರಂದು ಶ್ರೀಮತಿ ಶಿವಕುಮಾರಿ ಇವರೊಂದಿಗೆ ಮಂತ್ರಮಾಂಗಲ್ಯದ ಮೂಲಕ ವಿವಾಹವಾಗಿ ಇವರ ಪತ್ನಿಯು ಪೊಲೀಸ್ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಪ್ರಸ್ತುತ DYSP ಕಚೇರಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದು ಇವರಿಗೆ ಬೆಳಕು ಮತ್ತು ಭವಿಷ್ ಎಂಬ ಇಬ್ಬರು ಮುದ್ದಾದ ಅವಳಿ ಮಕ್ಕಳಿದ್ದು ಇವರೊಂದಿಗೆ ಸುಖಿ ಜೀವನ ನಡೆಸುತ್ತಿದ್ದಾರೆ. ಇವರು ಹಿಂಗೆ ಕೂಲಾಗಿ ಸುಖವಾಗಿ ಸುಖಿ ಜೀವನ ನಡೆಸ್ತಾ ನಮ್ಮ ರೋಟರಿಯನ್ನು ಕೂಡ 2024-25ರಲ್ಲಿ ಅವ್ರಿಗೆ ಎಷ್ಟು ಸಾಮರ್ಥ್ಯ ಇದೆ, ಬೆಂಬಲ ಇದೆ, ಸಹಕಾರ ಇದೆ ಎಲ್ಲವನ್ನ ಬಳಸ್ಕೊಂಡು ಮತ್ತಷ್ಟು ವಿಶೇಷ ಕಾರ್ಯಕ್ರಮಗಳೊಂದಿಗೆ ಏನ್ ನಮ್ಮ ಚಂಕೇಶ್ವರ ಅವರು ಹೊರಡ್ತಾ ಇದ್ರು ಅದೇನು ಇನ್ನೊಂದು ಕಣ್ಣರು ಉಪಯೋಗ ಆಗಿಲ್ಲ ಅಂತ ಆ ಸಹಕಾರವನ್ನೆಲ್ಲ ಪಡೆದು ಯಶಸ್ವಿಯಾಗಿ ಮುನ್ನಡೆಸಲಿ ಅಂತ ಹಾರೈಸ್ತಾ ನಿಮ್ಮೆಲ್ಲರ ಆರೈಕೆ ಹೀಗೆ ಇರಲಿ ಅಂತ ಆಶಿಸ್ತಾ ಪರಿಚಯಕ್ಕೆ ವಿವರ ಮಾಡ್ತೇನೆ. ಜೈ ಹಿಂದ್, ಜೈ ರೋಟರಿ. ಧನ್ಯವಾದಗಳು. ಸ್ನೇಹ, ಪ್ರೀತಿ, ವಿಶ್ವಾಸ, ನಂಬಿಕೆ, ಪ್ರಾಮಾಣಿಕತೆಯ ಮತ್ತೊಂದು ಹೆಸರೇ ಶ್ರೀ HR ಕೃಷ್ಣಕುಮಾರ್. 2024-25ನೇ ನೂತನ ಕಾರ್ಯದರ್ಶಿಯಾಗಿ ಇವರು ರೋಟರಿ ಮುನ್ನಡೆಸಲು ಮುಂದಾಗಿದ್ದಾರೆ. ಇವರ ಒಂದು ಕಿರು ಪರಿಚಯ. ಹುಣಸೂರು ತಾಲೂಕು ಹನಗೋಡು ಹೋಬಳಿ ಅಲಂಕರಿಸಿ ನಿರ್ವಹಿಸಿ ಯಶಸ್ವಿಯಾಗಿದ್ದಾರೆ. 2 ಬಾರಿ ವರ್ತುಗಳ ಕೂಟದಲ್ಲಿ ಅಧ್ಯಕ್ಷರಾಗಿ ತಮ್ಮ ಛಾಪನ್ನು ಮೂಡಿಸಿದ್ದಾರೆ. ಹಾಗೆ 2 ಬಾರಿ ಹುಣಸೂರು ತಾಲೂಕಿನ ಅಧ್ಯಕ್ಷರಾಗಿ ಹಾಗೂ ಪ್ರಸ್ತುತ ಸಂಘದ ಅಧ್ಯಕ್ಷರಾಗಿ ಕೂಡ ಸಂಘವನ್ನ ಮುನ್ನಡೆಸಿದ್ದಾರೆ. ಈ ಒಂದು ಹೆಮ್ಮೆಯ ವಿಷಯವಾಗಿದೆ. ಹಾಗೆ ತಾಲೂಕಿನಲ್ಲಿ 10 ವರ್ಷಗಳ ಹಿಂದೆ ನಾಡಪ್ರಭು ಕೆಂಪೇಗೌಡ ಪಡೆಯನ್ನ ಸ್ಥಾಪಿಸಲು ಇವರ ಮುಂದಾಳುತ್ವ ಮತ್ತು ಸಾಮಾಜಿಕ ಕಾರ್ಯಕ್ರಮಗಳೊಂದಿಗೆ ಸಮಾಜಕ್ಕೆ ಮಾದರಿಯಾಗಿದ್ದಾರೆ. ಸಮನ್ವಯ ಸಹಕಾರ ಸಂಘದ ಸಂಸ್ಥಾಪಕ ಅಧ್ಯಕ್ಷರಾಗಿ ಅತ್ಯುತ್ತಮ ಸೇವೆಯನ್ನ ಮಾಡಿ ಇಂದಿಗೂ ಯಶಸ್ವಿಯಾಗಿ ಮುನ್ನಡೆಸಲು ಅವರು ಕಾರ್ಯಕರ್ತರಾಗಿದ್ದಾರೆ. ತಮ್ಮ ಅವಧಿಯಲ್ಲಿ ತಾಲೂಕು ಪತ್ರಕರ್ತರ ಸಂಘದ ಸ್ಥಾಪನೆ ಹೀಗೆ ಇನ್ನೂ ಹಲವಾರು ಸೇವೆಯಲ್ಲಿ ತೊಡಗಿರುವ ಇವರು ತಾಲೂಕು ಪತ್ರಕರ್ತರ ಸಂಘದ ಕಟ್ಟಡವನ್ನ ನಿರ್ಮಿಸುವ ಮಹತ್ವೋದ್ದೇಶದೊಂದಿಗೆ ಹಲವಾರು ಯೋಜನೆಗಳನ್ನ ಈಗಾಗಲೇ ರೂಪಿಸಿ ಅದನ್ನು ಕಾರ್ಯಕ್ರಮದಲ್ಲಿ ನಡೆಯುತ್ತಿದೆ. ಇವರು 2011ರಿಂದ ಉತ್ತಮ ಧ್ಯೇಯವಿಟ್ಟುಕೊಂಡು ನಿಸ್ವಾರ್ಥ ಸೇವೆ ಸಲ್ಲಿಸಲು ನಗರದ ಮಂತ್ರಮಾಡದಲ್ಲಿ ಪತ್ನಿ PR ದೀಪಾ ಅವರೊಂದಿಗೆ ಸ್ನೇಹಮಯಿ ಜೀವನ ನಡೆಸುತ್ತಾರೆ. ಇವರಿಗೆ HK ತಿಮ್ಮನ್ ಕುಮಾರ್ ಹಾಗೂ HK ಸುರೇಶ್ ಕುಮಾರ್ ಎಂಬ 2 ಮುದ್ದಾದ ಮಕ್ಕಳೊಂದಿಗೆ ಸುಖಿ ಸಂಸಾರದಲ್ಲಿ ಇವರು ಇದ್ದಾರೆ. 2024-25ನೇ ಸಾಲಿನ ಹುಣಸೂರು ರೋಟರಿಯನ್ನು ಮುನ್ನಡೆಸಲು ಅಧ್ಯಕ್ಷರೊಂದಿಗೆ ಹಾಗೂ ತಂಡದೊಂದಿಗೆ ಸಾರಥಿಯ ಕೃಷ್ಣನಂತೆ ಯಶಸ್ವಿ ಕಾರ್ಯಕ್ರಮದಲ್ಲಿ ಅವರು ತಮ್ಮನ್ನು ತಾವು ತೋರಿಸಲು ಮುಂದಾಗಿದ್ದಾರೆ. ಇವರೇ HR ಕೃಷ್ಣಕುಮಾರ್. ರೋಟರಿ ಒಂದು ಕೌಟುಂಬಿಕ ಮೌಲ್ಯವನ್ನು ಆಧಾರಿತ ಸಂಸ್ಥೆ. ಕುಟುಂಬ ಬಿಟ್ಟು ರೋಟರಿ ಇಲ್ಲ. ಕುಟುಂಬ ಬಿಟ್ಟು ರೋಟರಿಯನ್ನ ಮಾಡಲಿಕ್ಕೆ ಹೋದ್ರೆ ನೀವು ಹೆಚ್ಚು ದಿನ ರೋಟರಿ ಮಾಡೋದಿಲ್ಲ. ಅದನ್ನೆಲ್ಲರೂ ನೆನಪಿಟ್ಕೊಳ್ಳಿ. ಯಾವಾಗಲೂ ರೋಟರಿ ಸದಸ್ಯರಿಗೆ ಕುಟುಂಬ ಸದಸ್ಯರ ಸಹಕಾರ ಬೇಕೇ ಬೇಕು. ಅದರಿಂದ ಅವ್ರನ್ನೆಲ್ಲ ಕರೆದಿದ್ದೇನೆ. 1 ವರ್ಷಗಳ ಕಾಲ 330 ಕಾರ್ಯಕ್ರಮವನ್ನು ಮಾಡಿದಂಥ ನಮ್ಮ ಚನ್ನಕೇಶವ್ ಈಗಾಗಲೇ ಅವರ
ಕಾರ್ಯಕ್ರಮವನ್ನು ಕೇಳುವಾಗ ನಾನು ಆ ಕಾರ್ಯಕ್ರಮ ಎಲ್ಲ ಹೇಳಿದ್ರೆ ಬಹುಶಃ ನಾನು ಬಸ್ಸಿನ ಟಿಕೆಟ್ ಕ್ಯಾನ್ಸಲ್ ಮಾಡ್ಬೇಕಂತ ಆಲೋಚನೆ ಮಾಡ್ತಾ ಇದ್ದೆ. ಆದರೆ ಅದನ್ನು ಸಂಕ್ಷಿಪ್ತವಾಗಿ ಹೇಳಿದ್ದಾರೆ. ಅಭಿನಂದನೆಗಳನ್ನು ತಿಳಿಸಿ ಆ 1 ವರ್ಷದ ಕಾರ್ಯಕ್ರಮದಲ್ಲಿ ರಾತ್ರಿ ಮನೆಗೆ ಹೋಗೋದು ಲೇಟ್ ಆಗುತ್ತೆ. ನಂಗೆ ಗೊತ್ತಿತ್ತು. ಬೆಳಿಗ್ಗೆ 4 ಗಂಟೆಗೆ ಎದ್ದು ಈ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಿದ್ದು ಯಾವುದು ಅಂತ, ಆ ದಾರಿ ಬದಿಯಲ್ಲಿ ಕಂಬಳಿ ಇಲ್ಲದೆ ಮಲಗಿದವರ ಕಂಬಳಿ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ. ಹಾಗಾದ್ರೆ ಮನೆಯವರಿಗೆ ಹೇಗೆ ಸಹಿಸ್ಕೊಳ್ಬೇಕು ಹೇಳಿ, ಸಹಿಸ್ಕೊಂಡಿದ್ರಲ್ಲ ಅವರಿಗೆ ಚಪ್ಪಾಳೆ ಮುಖಾಂತರ ಈಗ ನಿಮ್ಮ ಹೇಳಿದ್ರಿ ಇನ್ನೂ ಸ್ವಲ್ಪ ಟೈಮ್ ಬೇಕಿತ್ತು ಅನಿಸ್ತಾ ಇದೆ ಅಂತ. ನಾನು ಸುಸ್ತಾಗಿದೆ ಅಂತ ಅನಿಸ್ಲಿಕ್ಕೆ ನಿಮ್ಗೆ ಏನು ಅನಿಸ್ತಾ ಇತ್ತು? ತುಂಬಾನೇ ಖುಷಿ ಆಗ್ತಾ ಇದೆ. ಹಾಗೆ ಅವರಿಗೆ ಬೆಸ್ಟ್ ಆಫ್ ಲಕ್ ಹೇಳಕ್ಕೆ ಇಷ್ಟ. ಪ್ರಸನ್ನರವರೇ, ನಿಮ್ಮನ್ನ ಬಸವರಾಜವರು ಬಹಳ ವೈವಿಧ್ಯವಾಗಿ ಪರಿಚಯಿಸಿದ್ದಾರೆ. ಆದ್ರೆ ಬಹಳ ಕೂಲ್ ಮನುಷ್ಯ ನೀವು. ಈ ಅಧಿಕಾರವನ್ನು ವಹಿಸಿಕೊಳ್ಳಿಕ್ಕೆ ನಿಮ್ಗೆ ಹೇಗೆ ಅನಿಸ್ತಾ ಇದೆ? ಒಂದ್ ಕಡೆ ಖುಷಿಯಾದ್ರೂ ಜವಾಬ್ದಾರಿ ಅನ್ನಿಸ್ತಾ, ಅಧಿಕಾರ ಅನ್ನಿಸ್ತಾ ಇಲ್ಲ ನನಗೆ. ಒಂದು ಜವಾಬ್ದಾರಿ ಅಂತ ಅನ್ನಿಸ್ತಾ ಇದೆ. ಈಗಿದ್ದ ಜವಾಬ್ದಾರಿ ಅದು ಕಡಿಮೆ ಇತ್ತು, ಒಂದು 50% ಕಡಿಮೆನೇ ಇತ್ತು. ಆದ್ರೆ ಈಗ ಬರ್ತಾ ಇರೋ ಜವಾಬ್ದಾರಿ ಪರಿಪೂರ್ಣವಾಗಿ 90ಕ್ಕಿಂತ ಮೇಲೆ ಇರುತ್ತೆ. ಹಾಗಾಗಿ ಖುಷಿನೇ ಖುಷಿ. ಈಗ ಶಿವಕುಮಾರ್ ಅವರು ಹೇಳ್ಬೇಕು. ಈಗ ಚಂದ್ರಶೇಖರ್ ಕಥೆ ಹೇಳಿದ್ರಲ್ಲ ಹೇಗಂತ, ಮನೆಗೆ ಬರೋದು ಹೋಗೋದಿಲ್ಲ. ನಿಮಗೇನು ಅನಿಸ್ತಾ ಇದೆ? ಕಾರ್ಯದರ್ಶಿ ಆಗಿದ್ದಾಗಲೂ ಸಹ ಹಾಗೆ ಮಾಡಿದ್ದು, ಈಗ ಅಧ್ಯಕ್ಷ ಆದ್ಮೇಲೂ ಅಷ್ಟೇ ಹೇಳ್ಬೋದು. ಹಾಗೆಲ್ಲ ಕೊಡ್ತೀವಿ. ಏನ್ ಹೇಳ್ತಾರೆ ಗೊತ್ತಾ, ಮೊದಲಾಗಿ ಬಿಜೆಪಿ ಕೊಡೋ ಪ್ರಶ್ನೆ, ಮುಂದಿನ 1 ವರ್ಷ ಸಹಕರಿಸಿ ಅಂತ ರೋಟರಿಯ ಪರವಾಗಿ ನಿಮಗೆ ಓಕೆ. ಇನ್ನೂ ಒಂದು ಕಾರಣ ಇದೆ, ಅವರಿಬ್ಬರ ಹೆಂಡತಿಯರನ್ನ ಕರೆಸಲಿಕ್ಕೆ ಒಂದು ಕಾರಣ ಇದೆ. ನಮ್ಮ ಜೀವನದಲ್ಲಿ 2 ಬಾರಿ ಒಳ್ಳೆ ಲಾಂಛನ ಬರ್ತದೆ. ಯಾವುದೆಲ್ಲ ಹೇಳಿ? ಒಂದು ಮದುವೆ ಆಗುವಾಗ ಸಂತೋಷ ಬೇರೆ, ಮದುವೆ ಆಗುವಾಗ ಸಂತೋಷ, ಮದುವೆ ಆಗ್ತಿದ್ದೀನಲ್ಲ ಅನ್ನೋ ಸಂತೋಷ. ಹೆದರಿಕೆ ಯಾಕೆ ಅಂತ ಹೇಳಿದ್ರೆ ಅವ್ರ ಮದುವೆ ಪೊಲೀಸಿಗೆ ಅಂತ ಹೇಳಿದ್ರೆ ಆ ಹೆದರಿಕೆ ಅಲ್ಲ, ನಾನು ಸಂಸಾರವನ್ನ ನಿಭಾಯಿಸಬಲ್ಲೆನಾ ಎನ್ನುವಂತ ಒಂದು ಆತಂಕ. ರೋಟರಿ ಅಧ್ಯಕ್ಷರಾಗುವಾಗ ಸಂತೋಷ ಯಾಕಂತ ಹೇಳಿದ್ರೆ ನಾನು ಕಾಯುತ್ತಿರುವ ಕ್ಷಣ ಬಂತು ಎನ್ನುವಂತ ಸಂತೋಷ. ಹೆದರಿಕೆ ಯಾಕಂತ ಹೇಳಿದ್ರೆ ಇಲ್ಲಂತೂ 330 ಕಾರ್ಯಕ್ರಮ ಮಾಡಿದ್ದಾರೆ, ನಮ್ಗೆ ಆಗ್ತದೆ ಎನ್ನುವಂತ ಸ್ವಲ್ಪ ಆತಂಕ ಇರ್ತದೆ. ಬಟ್ ಆ 330ರಲ್ಲೂ ಇವರು ಸಹಭಾಗಿಯಾಗಿದ್ದಾರೆ, ಆತಂಕ ಇಲ್ಲ. ಅದಕ್ಕೋಸ್ಕರ ನಿಮ್ಗೆ ಧೈರ್ಯಕ್ಕಿರಲಿ ಅಂತ ಶಿವಕುಮಾರ್ ಅವರನ್ನ ತಿಳಿಸಬೇಕು. ಈಗ ಸಂತೋಷದಿಂದ ಅಧಿಕಾರವನ್ನ ಹಸ್ತಾಂತರಿಸ್ತೇನೆ ಅಂತ ದಾಖಲೆ ವೀರ ನಮ್ಮ ಚಂದ್ರಕೇಶ್ ಅವರು ಹೇಳಿದ್ದಾರೆ. ಸಂತೋಷದಿಂದ ಅವನ್ನ ತೆಗೆದು, ನಾನು ಇಷ್ಟು ಒಳ್ಳೆ ಕೆಲಸ ಮಾಡಿದ್ರೆ ಕೊಳ್ಳ ಲಾಂಛನ ನಾನಂತೂ ಕಿತ್ಕೊಳ್ಳೋದಿಲ್ಲ, ಅವರಾಗಿ ತೆಗೆದು ನಿಮ್ಮದೇ ಸ್ನೇಹಿತ, ಅವರಿಗೆ ಶುಭವಾಗ್ಲಿ, ನಿಮ್ ಜೊತೆ ಮುಂದಿನ ವರ್ಷ ನಾನು ಇದ್ದೇನೆ ಅಂತ ಹೇಳ್ತಾ ಅವರಿಗೆ ಕೊಳ್ಳ ಪ್ರಸನ್ನ ಸರ್ ಮುಂದೆ ಬನ್ನಿ ಸರ್, ಮಧ್ಯೆ ಬನ್ನಿ ಹೌದು ಇಲ್ಲ ಓಕೆ ಸರ್, ಒಂದು ಸೆಕೆಂಡ್ ಹಾಗೆ ಇಲ್ಲಿಲ್ಲ ಅವರು ಬರಲಿ ಸರ್, ಹಾಗೆ ಒಂದು ಕೈ ಹಾಗೆ ಇಲ್ಲಿ ಸರ್, ಸ್ಮೈಲ್ ಸರ್. ಓಕೆ ಸರ್. ನಿಮ್ಮ ಹತ್ರ ಸಾಮರ್ಥ್ಯ ಇದೆ, ಶಕ್ತಿ ಇದೆ, ಹಾಗೂ ಛಲ ಇದೆ. ಶುಭವಾಗಲಿ ಅಂತ ನಿಮಗೆ ಅಧಿಕಾರ ದಂಡವನ್ನು ಹಸ್ತಾಂತರಿಸ್ತಾ ಇದ್ದೇನೆ. ಈಗ ಪ್ರಸಂಗಕ್ಕೆ ಬಿಟ್ಕೊಟ್ಟು ಕೇಳೋ ಪ್ರಶ್ನೆ ಇಲ್ಲ, ಯಾಕೆ ಅನಿವಾರ್ಯ. ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ,
ಉತ್ತಮ ಆಡಳಿತಗಾರ, ದಕ್ಷ ಆಡಳಿತಗಾರ, ಅನುಭವ ಸಾಕಷ್ಟಿದೆ. ಕಾರ್ಯದರ್ಶಿಯಾಗಿ ಅಧಿಕಾರವನ್ನ ವಹಿಸಿಕೊಳ್ಬೇಕೆನ್ನುವಂತ ಉತ್ಸಾಹದಲ್ಲಿದ್ದಾರೆ. ಇವರಿಗೆ ಕಾರ್ಯದರ್ಶಿಯಾಗಿ ಅಧಿಕಾರವನ್ನ ವಹಿಸಿಕೊಳ್ಳಲಿಕ್ಕೆ ಪ್ರಸನ್ನರವರು ಕುಡಿಗಾಲಲ್ಲಿ ಕಾಯ್ತಾ ಇದ್ದಾರೆ. ಅದು ನಮ್ಮದೊಂದು ಸಂಪ್ರದಾಯ. ಯಾಕಂದ್ರೆ ಪತ್ರಕರ್ತರು ಎಷ್ಟು ಗಂಟೆ ಮನೆಗೆ ಹೋಗ್ಬೇಕಾಗ್ತದೆ, ಎಷ್ಟು ಗಂಟೆಗೆ ಯಾರಾದ್ರೂ ಮನೆಯಿಂದ ಕರೀತಾರೆ ಓಡ್ಬೇಕಾಗ್ತದೆ ಗೊತ್ತಿರೋದಿಲ್ಲ. ಆದ್ರೆ ಇದರಲ್ಲಿ ಇನ್ನೊಂದು ಹೊಸ ಜವಾಬ್ದಾರಿಯನ್ನು ವಹಿಸಿದಾಗ ಮನೇಲಿ ಇರೋದು ಸ್ವಲ್ಪ ಕಷ್ಟ ಆಗ್ಬೋದು. ಆದ್ರೆ ಹೆದರಬಾರದು. ದೀಪಾರವರು ಬನ್ನಿ. ಮುಂದಿನ ವರ್ಷ ಆಗ್ತಕ್ಕಂಥ ಅನಾನುಕೂಲಗಳನ್ನ ಹೊಂದಿಕೊಂಡು ಹೋಗಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಅಭಿನಂದಿಸ್ತೇನೆ. ಹಾಗೆ ಈಗ ಹುಣಸೂರು ಕ್ಲಬ್ಬಿನ ಕಾರ್ಯದರ್ಶಿಯಾಗಿ ಕೃಷ್ಣಕುಮಾರ್ ಅವರಿಗೆ ಈಗ ಪದ ಪ್ರದಾನ. ಇದೊಂದು ಹೊಸ ಸಂದರ್ಭ ನನಗೆ. ZL ಸಹ ಪದ ಪ್ರದಾನ ಮಾಡುವಂತ ಶುಭವಾಗಿ. ಆಲ್ ದ ಬೆಸ್ಟ್. ಫೋಟೋ ತಗೋಣ ಸರ್. ಸೆಂಟ್ರ್ ಸರ್ ಆಗಿದೆ. ಓಕೆ ಸರ್. ಆನಂದ್ ಸರ್ ಅವರು ನಜರಿಯನ್, ಲೂಯಿಸ್ ಪೆರರ್ ಅವರು ಸಾರ್ಜೆಂಟ್ ಆಫೀಸರ್, ಹಾಗೆ ಶ್ರಾವಣ ದಯಮಾಡಿ ನಮ್ಮ ರೋಡ್ ನಂಬರ್ ಒಳಗಡೆ ಬನ್ನಿ. ಶ್ರಾವಣ ಅವರು ವೈಸ್ ಪ್ರೆಸಿಡೆಂಟ್ ಆಗಿ, ಹಾಗೆ ನಾರಾಯಣ್ ಧರ್ಮಪುರ ಅವರು ಕ್ಲಬ್ ಡೈರೆಕ್ಟರ್ ಆಗಿ, ಕ್ಲಬ್ ಸರ್ವಿಸ್ ನ ಕ್ಲಬ್ ಡೈರೆಕ್ಟರ್ ಆಗಿ ಧರ್ಮಪುರ ನಾರಾಯಣ್ ಅವರು, ಹಾಗೆ ವೊಕೇಶನಲ್ ಸರ್ವಿಸ್ ಆಗಿ ಬಸವರಾಜ್ ಅವರು, ಹಾಗೆ ಕಮ್ಯುನಿಟಿ ಸರ್ವಿಸ್ ಆಗಿ ರಾಜಶೇಖರನ್ ಅವರು, ಹಾಗೆ ಇಂಟರ್ನ್ಯಾಷನಲ್ ಸರ್ವಿಸ್ ಆಗಿ ರಂಗಮರೇಪನ್ ಸರ್ ಅವರು, ಹಾಗೆ ಯೂತ್ ಸರ್ವಿಸ್ ಆಗಿ ಚನ್ಕೇಶ್ವರ್, ಯೂತ್ ಸರ್ವಿಸ್ ಆಗಿ ಚನ್ಕೇಶ್ವರ್ ಅವರು, ಹಾಗೆ ಕ್ಲಬ್ ನ ಚೇರ್ಮನ್ಗಳಾಗಿ ಮಂಜುನಾಥ್ HS ಮೆಂಬರ್ಶಿಪ್, ಡಾಕ್ಟರ್ ಕೃಷ್ಣೇಂದ್ರ ಸ್ವಾಮಿ ಅವರು TRF, ಮಂಜುನಾಥ್ ಹೆಚ್ಚು ಪಬ್ಲಿಕ್ ಇಮೇಜ್, ಪ್ರವೀಣ್ ಅವರು ಕ್ಲಬ್ ಲೀಡರ್ಶಿಪ್, ಹಾಗೆ ಡಾಕ್ಟರ್ ನಾಗರಾಜ್ ಅವರು ಕಮ್ಯುನಿಕೇಶನ್ ಕೋಆರ್ಡಿನೇಟರ್ ಆಗಿ, ರವೀಶ್ ಚಂದ್ ಅವರು CLCC ಕೋಆರ್ಡಿನೇಟರ್ ಆಗಿ, ಡಾಕ್ಟರ್ ರವಿಕುಮಾರ್ SK ಡಿಸ್ಟ್ರಿಕ್ಟ್ ಪ್ರಾಜೆಕ್ಟರ್, ಹಾಗೆ ಡಾಕ್ಟರ್ ಸರೋಜಿನಿ ವಿಕ್ರಮ್ ಮೇಡಮ್ ಅವರು ಪೋಲಿಯೋ, ಹಾಗೆ ಗಿರೀಶ್ P ಕ್ಲಬ್ ಲರ್ನಿಂಗ್ ಫೆಸಿಲಿಟೇಟರ್. ಇಷ್ಟು ಜನರು ನಾವು 2024-25 ಪದಾಧಿಕಾರಿಗಳು. ಸರ್ ಒಂದು ಸೆಕೆಂಡ್ ಸರ್. ಸರ್ ಸ್ಮೈಲ್. ಧರ್ಮಪುರ ನಾರಾಯಣ್ ಅವರು, ಹಾಗೆ ಜೋನಲ್ ಕೋಆರ್ಡಿನೇಟರ್ ಆಗಿ ಇಂಟ್ರಾಕ್ಟ್ಗೆ ಚನ್ಕೇಶ್ವರ್ ಅವರು, ಹಾಗೆ ವೈಸ್ ಚೇರ್ಮನ್ ಯೂತ್ ಪ್ರೊಜೆಕ್ಟ್ಗೆ ಡಾಕ್ಟರ್ ಬಸವರಾಜ್ ಅವರು. ದಯಮಾಡಿ ಅವರು ವೇದಿಕೆಗೆ ಬಂದು ನಮ್ಮ ನೆನಪಿನ ಕಾಣಿಕೆಗಳನ್ನು ಅರ್ಪಿಸಿಕೊಳ್ಳಬೇಕು. ಹಿಂದಣ ಹೆಜ್ಜೆಯನ್ನು ಕಲಿಯಲಾಗದೆ ಮುಂದಣ ಹೆಜ್ಜೆಯನ್ನು ಈಗ
ನಾನು ಅಧ್ಯಕ್ಷನಾಗಿ ಆಯ್ಕೆಯಾಗಿರೋದು ನಮ್ಮ ರೋಟರಿ ಕ್ಲಬ್ನ ಎಲ್ಲ ಸರ್ವ ಸದಸ್ಯರ ಒಪ್ಪಿಗೆ. ಈ ವೇದಿಕೆ ಮೇಲೆ ರೋಟರಿಯ ಭೀಷ್ಮರೆಂದೇ ಖ್ಯಾತರಾಗಿರುವುದು ನಮ್ಮ ಶೇಖರ್ ಶೆಟ್ಟಿ ಇದ್ದಾರೆ. ಹಾಗೆ ನನ್ನೊಂದಿಗೆ ಸಾರಥಿಯಾಗಿ ಕೃಷ್ಣಕುಮಾರ್ ಇದ್ದಾರೆ. ಹಾಗೆ ಮಧ್ಯಮ ಪಾಂಡವನಾಗಿ ನಮ್ಮ ಹಾಗೆ ನೋಡಿದ್ರೆ ಕೇಶವನ ಕೃಪೆ ನಮ್ಗೆ ಯಾವಾಗಲೂ ಬೇಕೇ ಬೇಕು. ಕೇಶವ ಪಾಂಡವರಿಗೆ ಹೋಲಿಸೋದಾದ್ರೆ ಭೀಮನಾಗಿ ನನ್ನ ಜೊತೆಗಿರ್ತಾನೆ ಯಾವಾಗಲೂ. ನಾನೇನಾದ್ರೂ ಪಾಂಡವರ ಕಡೆ ಗುರುತಿಸ್ಕೊಳ್ಳೋದಾದ್ರೆ ಅಭಿಮಾನ್ಯವಾಗಿ ಗುರುತಿಸ್ಕೊಳ್ಳೋದು, ಗೌರವದ ಪರವಾಗಿ ಗುರುತಿಸ್ಕೊಳ್ಳೋದಾದ್ರೆ ನಾನು ಕನ್ನಡದ ರೀತಿಯಲ್ಲಿ ಗುರುತಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ರೋಟರಿ ಇಂಟರ್ನ್ಯಾಷನಲ್ ಪ್ರೆಸಿಡೆಂಟ್ ಆದಂತ ಸ್ಟೀಫನ್ ಅರ್ನಿಕ್ ಅವರು ಈ ವರ್ಷ ಮ್ಯಾಜಿಕ್ ಆಫ್ ರೋಟರಿ ಅನ್ನುವ ಇಮೇಜ್ ಥೀಮ್ ಅನ್ನ ಕೊಟ್ಟಿದ್ದಾರೆ. ಇಲ್ಲಿವರೆಗೆ ಕ್ರಿಯೇಟಿಂಗ್ ದ ಹೋಪ್ ಇನ್ ದ ವರ್ಲ್ಡ್. ಈಗ ಕಳೆದ ವರ್ಷ ನಮ್ಮ ಚನ್ಕೇಶ್ವ ಈಗಾಗಲೇ ಒಂದು ಹೋಪ್ ತಂದುಕೊಟ್ಟಾಗಿದೆ ಈ ಕ್ಲಬ್ಬಿಗೆ. ಆ ಹೋಪ್ ಮತ್ತು ಮ್ಯಾಜಿಕ್ ಆಗಿ ಕನ್ವರ್ಟ್ ಮಾಡೋದು ನನ್ನ ಜವಾಬ್ದಾರಿ. ಮ್ಯಾಜಿಕ್ ಅಂತ ಅಂದ್ರೆ ನಮ್ಗೆ ಗೊತ್ತಿದೆ, ಒಂದು ಮಾಂತ್ರಿಕತೆ. ಪ್ರತಿ ದಿನ ಪ್ರತಿ ಕ್ಷಣ ಕೂಡ ನಮ್ಮ ಬದುಕಿನಲ್ಲಿ ಈ ಮ್ಯಾಜಿಕ್ ನಡೀತಾ ಇರುತ್ತೆ. ಅದು ಬೆಳಗಾಗೋದಿರ್ಬೋದು, ಸಂಜೆ ಆಗೋದಿರ್ಬೋದು, ಮಳೆ ಬರೋದಿರ್ಬೋದು, ನಿಸರ್ಗವೇ ನಮ್ಮ ಕಣ್ಣ ಮುಂದೆ ಇರ್ತಕ್ಕಂಥ ಒಂದು ಮ್ಯಾಜಿಕ್. ಇದನ್ನ ನಮ್ಮ ಶೇಖರ್ ಶೆಟ್ಟಿ ಹೇಳ್ತಾರೆ, ಯಾಕೆ ಸ್ಟೀಫನ್ ಮೇಡಮ್ ಅದನ್ನ ಹೇಳಿದ್ದಾರೆ ಅಂತ ನೋಡಿ. ಮ್ಯಾಜಿಕ್ ಮಾಡಬೇಕಾಗಿತ್ತು ನಾವು ನಮ್ಮ ಇಡೀ ಜಗತ್ತನ್ನ ಸಮಾನತೆಯಾಗಿ ನೋಡುವ ದೃಷ್ಟಿಯಲ್ಲಿ. ಯಾರು ಉಳ್ಳವರಿದ್ದೀವೋ, ಯಾರು ಇಲ್ಲದವರಿದ್ದಾರೋ ಅವರನ್ನ ಸಮಾನರಾಗಿ ನೋಡುವ, ಸಮಾನರಾಗಿ ಮಾಡುವ ಚಮತ್ಕಾರ ಈ ಜಗತ್ತಿನಲ್ಲಿ ನಡೆಯಬೇಕು. ಮನುಷ್ಯನ ಜೀವನದ ಸ್ಥಿತಿ ತುಂಬಾ ಒಂದು ಕಡೆ ಅತ್ಯಂತ ತುತ್ತ ತುದಿಯಲ್ಲಿದ್ರೆ ನಾವು ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ, ಇನ್ನೊಂದು ಕಡೆ ಅದರ ಯಾವುದೇ ಪರಿಯೂ ಇಲ್ಲದೆ, ಉಡೋದಕ್ಕೆ ಬಟ್ಟೆ ಇಲ್ಲದೆ, ತಿನ್ನೋದಕ್ಕೆ ಅನ್ನವೂ ಇಲ್ಲದೆ ಇರುವ ಸ್ಥಿತಿಗಳು ನಮ್ಮ ಜಗತ್ತಿನ ಎಲ್ಲ ಮೂಲೆಗಳಲ್ಲಿ ಇದ್ದಾರೆ, ಕೇವಲ ಭಾರತದಲ್ಲಿ ಮಾತ್ರ. ಹಾಗಾಗಿ ನಾವು ಮ್ಯಾಜಿಕ್ ಮಾಡಬೇಕಾಗಿರೋದು ನಮ್ಮ ನಡುವೆ, ನಮ್ಮ ಜನರ ಬದುಕಿನ ನಡುವೆ ನಾವು ಮ್ಯಾಜಿಕ್ ಮಾಡಬೇಕಾಗಿದೆ. ಹಾಗಾಗಿ 9 ಡಿಸ್ಟ್ರಿಕ್ಟ್ ಪ್ರಾಜೆಕ್ಟ್ ನಮ್ಮ ಮುಂದಿದ್ದಾರೆ. ಅವೆಲ್ಲವನ್ನು ಇಟ್ಕೊಂಡು ನಾವು ಮ್ಯಾಜಿಕ್ ಅನ್ನ ಮಾಡಬೇಕಾಗಿದೆ. ನಾವು ರೋಟರಿಗೆ ಹತ್ರ ಆಗೋದು ಯಾವಾಗ ಅಂದ್ರೆ ನಾವು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ರೋಟರಿ ಜೊತೆಗೆ ಇದ್ದಾಗ ಅಷ್ಟೇ. ಈಗ ಕಳೆದ 3 ವರ್ಷದಿಂದ ರೋಟರಿ ಅಂದ್ರೆ ಏನು ಅನ್ನೋದು ನಮ್ಗೆ ಗೊತ್ತಿರಲಿಲ್ಲ. ಕಾಲೇಜ್ ಜೊತೆಗೆ ಪ್ರಿನ್ಸಿಪಾಲ್ ಆಗಿದೆ, ಕೆಲಸ ಮಾಡಿದೆ. ಆದ್ರೆ ರೋಟರಿ ಅಲ್ಲಿ ನಾನು HD ಕೋಟೆಯಿಂದ ಹುಣಸೂರು ಬಂದ ತಕ್ಷಣ ಇಲ್ಲಿ ರೋಟರಿ ನನಗೆ ಹತ್ರ ಆಯ್ತು. ನಮ್ಮೆಲ್ಲರಿಗೂ ರೋಟರಿ ಯಾವಾಗ ಹತ್ರ ಆಗೋದು ಅಂದ್ರೆ ನಾವು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ರೋಟರಿ ಜೊತೆಗಿದ್ದಾಗ ಮಾತ್ರ. ಇಲ್ಲ ಅಂತಂದ್ರೆ ರೋಟರಿಯಾಗಿ ಮೆಂಬರ್ ಆಗಿರ್ತೀವಿ ಅಷ್ಟೇ, ರೋಟರಿ ಅನ್ನೋದು ಹೆಸರಾಗಿರ್ತದೆ ಅಷ್ಟೇ. ರೋಟರಿ ನಮ್ಗೆ ಮತ್ತು ರೋಟರಿ ತುಂಬಾ ದೂರನೇ ಇರುತ್ತೆ. ಈಗ ಇಷ್ಟು ಹೊತ್ತು ಹೇಳಿದ್ವಿ, ಈಗ ಮತ್ತೆ ಅದನ್ನ ಗುಣಾತ್ಮಕ ವಾಕ್ಯಗಳಿಂದ ನಾನೇನು ವರ್ಣಿಸಲ್ಲ. ಈ ಕೆಲಸ ಮಾಡಿರುವಂತ ನಾವು ಮಾಡ್ತಾ ಇರೋ ಕೆಲಸ ಯಾವ್ದಪ್ಪ ಅಂದ್ರೆ ಅಳಿಲ್ ಸೇವೆ. ನೀವು ಕೇಳಿರ್ತೀವಿ, ಅಳಿಲ್ ಸೇವೆ ಅನ್ನೋದು ಶ್ರೀರಾಮಚಂದ್ರ ಸೇತುವೆ ಕಟ್ಟುವ ಸಂದರ್ಭದಲ್ಲಿ ಅಳಿಲು ಒಂದು ಸೇವೆ ಮಾಡ. ಏನಪ್ಪ ಸೇವೆ ಅಂತ ಅಂದ್ರೆ ತನ್ನ ಬಾಲವನ್ನ ನೀರಲ್ಲಿ ನೆನೆಸ್ತಾ ಇತ್ತು, ಮರಳಲ್ಲಿ ಉರುಳಿಸ್ತಾ ಇತ್ತು, ತಗೊಂಡೋಗಿ ಆ ಸೇತುವೆ ಕಟ್ಟುವುದಕ್ಕೆ ಆಗ್ತಾ ಇತ್ತು. ಇದು ಒಂದು ನಿದರ್ಶನ. ಇನ್ನೊಂದು, ಒಂದು ಕಾಡಿನಲ್ಲಿ ಕಾಳಿಗೆ ಚುಟ್ಟು ಬಿದ್ದಿರುತ್ತೆ. ಇಡೀ ಕಾಡಿನ ಪ್ರಾಣಿ ಪಕ್ಷಿಗಳೆಲ್ಲ ವಿಮುಖರಾಗಿರ್ತದೆ. ಅಯ್ಯೋ, ಈ ಬೆಂಕಿಯನ್ನ ನಿಲ್ಲಿಸೋದಕ್ಕೆ ಸಾಧ್ಯ ಇಲ್ಲ, ಇದು ನಮ್ಮ ಕೈಯಿಂದ ಆಗಲ್ಲ ಅಂತ. ಆದ್ರೆ ಒಂದು ಇರುವೆ ಮಾತ್ರ ಸಣ್ಣ ಅದರ
ಬಾಯಿನ ತುದಿಯಲ್ಲಿ ಒಂದು ಹನಿ ಕೂಡ ಅದು ಹನಿ ತಂದು ಆ ಕಾಳಗಿಚ್ಚನ್ನ ಆರಿಸಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಕಾಡಿನ ಎಲ್ಲ ಸಕಲ ಜೀವರಾಶಿಗೂ ಅಪೋಸ್ ಮಾಡ್ತಾರೆ, ಅಯ್ಯೋ ನಿನ್ ಕೈ ಸಾಧ್ಯ ಇದೆಯಾ ಅಂತ. ನನ್ನ ಕೈ ಸಾಧ್ಯ ಇಲ್ಲ ನನಗೆ ಗೊತ್ತು, ಆದ್ರೆ ಮುಂದೊಂದು ದಿನ ನನ್ನ ಮಕ್ಕಳು ಈ ಕಾಳಗಿಚ್ಚು ಬಿದ್ದಾಗ ನೀನೇನ್ ಮಾಡ್ತಾ ಇದ್ದೆ ಅಂತ ಪ್ರಶ್ನೆ ಕೇಳಿದಾಗ ನನ್ನ ಉತ್ತರ ಇರೋದು. ಹಾಗಾಗಿ ಆ ಇರುವೆ ಆ ನೈತಿಕ ಪ್ರಜ್ಞೆ ಇಟ್ಕೊಂಡು ಕೆಲಸ ಮಾಡ್ತಾರೆ. ನಾನು ಮತ್ತು ನಮ್ಮ ಟೀಮ್ ಈ ರೋಟರಿ ಒಳಗಡೆ ಬರೀ ಈ ವರ್ಷ ಮಾತ್ರ ಅಲ್ಲ, ನಾನು ರೋಟರಿ ಒಳಗಡೆ ಇರೋದಂತೂ ಇದೇ ಮನೋಭಾವದಲ್ಲಿ ಕೆಲಸ ಮಾಡಬೇಕು ಅನ್ನೋದು ನನ್ನ ಅಭಿಲಾಷೆ. ಇಲ್ಲಿವರೆಗೆ ನಾನು ಈಗ ತೊಡಗಿಸ್ತೀನಿ. ಹಾಗೆ ನೀವೆಲ್ಲರೂ ಈಗ ಹಿಂದೆ ಯಾರ್ಯಾರೆಲ್ಲ ನೀವು ನಿಮ್ಮ ಪ್ರೋತ್ಸಾಹಗಳನ್ನು ಕೊಡ್ತಾ ಇದ್ದೋ ಅದೇ ಪ್ರೋತ್ಸಾಹಗಳನ್ನು ಕೊಟ್ಟರೆ ನಾವು ರೋಟರಿಯನ್ನ ಈಗ ಇರುವ ಹಂತದಿಂದ ಮತ್ತೆ ಬೇರೆ ಹಂತ ಇಲ್ಲ, ಹಂಗಾಗಿ ಉತ್ತಮವಾಗಿ ನಡೆಸ್ಕೊಂಡು ಹೋಗ್ತೀವಿ ಅನ್ನೋ ಭರವಸೆಯಲ್ಲಿ ನಮ್ಮ ಟೀಮ್ನೊಟ್ಟಿಗೆ ನಾನು ಇರ್ತೀನಿ ಅಂತೇಳಿ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ನೂತನ ಸದಸ್ಯರ ಸೇರ್ಪಡೆ. ಈಗ ಇಬ್ಬರು ಸದಸ್ಯರು ನಮ್ಮ ಕ್ಲಬ್ನ ಸದಸ್ಯರಾಗ್ತಾ ಇದ್ದಾರೆ. ಒಬ್ರು ಸಂತೋಷ್ PRC, ಹಾಗೆ ಪುಟ್ರಾಜ್. ಅವರ ಪರಿಚಯವನ್ನ ರವೀಶ್ ಮತ್ತು ಸಿದ್ದೇಶ್ ಇವರು ಮಾಡ್ಕೊಡ್ಬೇಕು ಅಂತ ಹೇಳಿ ಕೋರ್ತಾ ಇದ್ದಾರೆ. ಸಮನ್ವಯ ಅಧಿಕಾರಿಗಳಾಗಿ ಒಂದು ಮಾಡುತ್ತಿರುತ್ತಾರೆ. ಇವರು ವಿದ್ಯಾರ್ಥಿ MA MS KS 2015. ಇವರ ಸೇವಾಗಳ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಂಸ್ಥೆ ಜಗದೇಕೊಪ್ಪಲು, ಹಗರನಹಳ್ಳಿಯಲ್ಲಿ, ಹುಣಸೂರು ತಾಲೂಕು ಮತ್ತು ಕೊಪ್ಪಳ ಜಿಲ್ಲೆಯ ವಿಜಯಪುರದಲ್ಲಿ ಸೇವೆ ಸಲ್ಲಿಸುತ್ತಾರೆ. ಇವರು ಅಕ್ಷರ ದಾಸೋಹ ಯೋಜನೆಯ ನಿರ್ದೇಶಕರಾಗಿರುತ್ತಾರೆ ಹಾಗೂ ಸಮನ್ವಯಾಧಿಕಾರಿಗಳು ಪ್ರಸ್ತುತವಾಗಿ ಕಾರ್ಯನಿರ್ವಹಿಸುತ್ತಿರುತ್ತಾರೆ. ಇವರ ಪ್ರಶಸ್ತಿಗಳು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದಿಂದ 2018-19 ಸಾಲಿನಲ್ಲಿ ನೌಕರ ಸೇವಾ ರತ್ನ ಪ್ರಶಸ್ತಿಯನ್ನು ಪಡೆದಿರುತ್ತಾರೆ. ಬಾಲ ಸಾಹಿತ್ಯ ಚಿಂತನ ಬಳಗದಿಂದ ಕರ್ನಾಟಕ ಸಂಘಟನಾ ಶಿರೋಮಣಿ ಪ್ರಶಸ್ತಿ 2019ರಲ್ಲಿ ಪಡೆದಿರುತ್ತಾರೆ ಹಾಗೂ ಕೋವಿಡ್ ವಾರಿಯರ್ ಪ್ರಶಸ್ತಿಯನ್ನು ಪಡೆದಿರುತ್ತಾರೆ. ಅವರು ಇವರು ವಿಜಯಪುರ ತಾಲೂಕು ಸತ್ಯಗಾಲ ಗ್ರಾಮದ ರತ್ನಮ್ಮ ದಂಪತಿಗಳನ್ನು ಮಗನಾಗಿ 1983ರಲ್ಲಿ ಜನಿಸಿರುತ್ತಾರೆ. ಇವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಸ್ವಗ್ರಾಮದ ಸತ್ಯಗಾಲದಲ್ಲಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಓದುತ್ತಾರೆ. ಪ್ರೌಢ ಶಿಕ್ಷಣವನ್ನು ಪಂಚಮಡಿಯಲ್ಲಿ, ಪದವಿ ಶಿಕ್ಷಣವನ್ನು ಬೆಂಗಳೂರಿನಲ್ಲಿ ಮಾಡಿರುತ್ತಾರೆ ಹಾಗೂ ಪದವಿ ಶಿಕ್ಷಣವನ್ನು ಅರ್ಸು ಕಾಲೇಜು, ದೇವಾಲಯಕ್ಕೂ ಕಾಲೇಜುಗಳಲ್ಲಿ ಹುಣಸೂರಿನಲ್ಲಿ ಹಾಗೂ ಸ್ನಾತಕೋತ್ತರ ಪದವಿಯನ್ನು 2006ರಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯ ಮಾನಸ ಯುವತಿಯಲ್ಲಿ ರಾಜ್ಯಶಾಸ್ತ್ರ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದಲ್ಲಿ ಪ್ರಥಮ ದರ್ಜೆಯಲ್ಲಿ ತೇರ್ಗಡೆ ಹೊಂದಿರುತ್ತಾರೆ ಹಾಗೂ 2009 ಇಸ್ವಿಯಲ್ಲಿ ಕರ್ನಾಟಕ ಲೋಕ ಸೇವಾ ಆಯೋಗದಿಂದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸಹಾಯಕ ಪ್ರಾಧ್ಯಾಪಕ ಹುದ್ದೆಗೆ ಆಯ್ಕೆಯಾಗಿರುತ್ತಾರೆ. ಇವರು ಕುಶಾಲನಗರದ ಪ್ರಥಮ ದರ್ಜೆ ಕಾಲೇಜಿನಲ್ಲಿ 2023 ಸಹಾಯಕ ಪ್ರಾಧ್ಯಾಪಕ ಆಗಿ ಹಾಗೂ ರಾಜ್ಯಶಾಸ್ತ್ರ ವಿಭಾಗದ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸುತ್ತಾರೆ. HD ಕೋಟೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ವರ್ಗಾವಣೆಯಾಗಿ ರಾಜ್ಯಶಾಸ್ತ್ರ ವಿಭಾಗದ ಮುಖ್ಯಸ್ಥರಾಗಿ ಕರ್ತವ್ಯ ನಿರ್ವಹಿಸುತ್ತಾರೆ. ಇವರು ವಿಶ್ವವಿದ್ಯಾಲಯದಲ್ಲಿ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದಲ್ಲಿ PhD ಸಂಶೋಧನೆ ಅಧ್ಯಯನ ನಡೆಸಿರುತ್ತಾರೆ. ಇವರ ಪತ್ನಿ ಡಾಕ್ಟರ್ ರಾಶಿ ಎಮ್ಮ. ಇವರು ಕೂಡ ಸಹಾಯಕ ಪ್ರಾಧ್ಯಾಪಕರಾಗಿ ಹುಣಸೂರಿನ ದೇವರಾಜರದ್ದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕನ್ನಡ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾಗಿ ಕರ್ತವ್ಯ ನಿರ್ವಹಿಸುತ್ತಾರೆ. ಇವರಿಗೆ ಅಭಯಚಂದ್ರ ಎಂಬ 5 ವರ್ಷದ ಮಗನಿರುತ್ತಾನೆ. ಧನ್ಯವಾದ.
ಈಗ ವಿಶೇಷ ಸಾಧಕರಿಗೆ ಸನ್ಮಾನ ಶ್ರೀಯುತ ಲೇಖನ್ ಎಂ ಅವರು ವೇದಿಕೆಗೆ ಬರಬೇಕಾಗಿ ಆಹ್ವಾನಿಸ್ತಾ ಇದ್ದೇನೆ. ಲೇಖನ್ ಎಂ ಇವರು ಹುಣಸೂರು ತಾಲೂಕಿನ ತಿರ್ಲಾಪುರ ಗ್ರಾಮದ ಮಹಾದೇವ ಎಲ್ ಗವರ್ನಮೆಂಟ್ ಹೈಸ್ಕೂಲ್ನ ಮುಖ್ಯ ಶಿಕ್ಷಕರಾದಂಥ ಇವರ ತಂದೆ ಮಹಾದೇವ, ತಾಯಿ ಶೈಲೇಂದ್ರ ಕೆಟಿ ಗುರುಗಿ. ಇವರು ಪ್ರೈಮರಿ ಸ್ಕೂಲನ್ನ ಲಕ್ಷ್ಮಣ ತೀರ್ಥ ಅನ್ಗುಡು ಅಲ್ಲಿ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಮುಗಿಸಿ ನಂತರ ಪ್ರೈಮರಿಯಿಂದ SSLC ವರೆಗೆ ಇದೇ ರೋಟರಿಯ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಮುಗಿಸಿರ್ತಾರೆ. PUCಯನ್ನ ಆಳ್ವಾಸ್ PU ಕಾಲೇಜ್ ಮೂಡಬಿದ್ರೆಯಲ್ಲಿ ಮುಗಿಸಿದ ಇವರು BE ಪದವಿಯನ್ನ ಮೈಸೂರು JCಯಲ್ಲಿ ಮುಗಿಸಿ ಅಪಾಯಿಂಟೆಡ್ ಆಸ್ ರೂರಲ್ ಡ್ರಿಂಕಿಂಗ್ ವಾಟರ್ ಅಂಡ್ ಸ್ಯಾನಿಟೈಸೇಷನ್ ಡಿಪಾರ್ಟ್ಮೆಂಟ್ ಅಲ್ಲಿ AE ಆಗಿ ಕೆಲಸ ಮಾಡ್ತಾ ಇರುವ ಇವರು ಮಂಡ್ಯದಲ್ಲಿ ಈ ವರ್ಷ UPSC ಎಕ್ಸಾಮ್ ನಲ್ಲಿ IAS ಎಕ್ಸಾಮ್ ನಲ್ಲಿ 777ನೇ ರ್ಯಾಂಕ್ ಅನ್ನು ಪಡೆದು ಇಡೀ ತಾಲೂಕಿಗೆ ನಮ್ಮ ರೋಟರಿಯ ಶಾಲೆಗೆ ಕೀರ್ತಿಯನ್ನ ತಂದಿದ್ದಾರೆ. ಅದರಲ್ಲೂ ಇವರು ಆಯ್ಕೆ ಮಾಡಿಕೊಂಡ ಸಬ್ಜೆಕ್ಟು ಆಪ್ಷನಲ್ ಕನ್ನಡ, ಐಚ್ಛಿಕ ಕನ್ನಡ ಓದಿದ್ದು ಬಿ ಐಚ್ಛಿಕ ಕನ್ನಡ ಓದಿ IAS ಪಾಸ್ ಮಾಡಿರ್ತಾರೆ. ಅವರಿಗೆ ನಾವು ರೋಟರಿಯ ಪರವಾಗಿ ಒಂದು ಗುರುತಿಸೋದಿಕ್ಕೆ ನಿಮ್ಮೆಲ್ಲರ ಮುಖೇನ ಅವರಿಗೆ ದೊಡ್ಡದಾದ ಚಪ್ಪಾಳೆಯನ್ನ ಅವರನ್ನ ಸನ್ಮಾನಿಸ್ತಾರೆ. ಮುಂದೆ ಓಕೆ. ಸರಿ ಸರ್ ಸರಿ ಸರ್ ಒಂದು ಸೆಕೆಂಡ್ ಸರ್ ಸ್ಮೈಲ್. ಸೆಕ್ರೆಟರಿ ವಸಂತ್ ಕುಮಾರ್ ಅವರು ಬಂದಿದ್ದಾರೆ. ವಸಂತ್ ಕುಮಾರ್ ಅವರೇ, ಎಲ್ಲ ನನ್ನ ರೋಟರಿ ಬಂಧುಗಳೇ, ಎಲ್ಲಕ್ಕಿಂತ ಮಿಗಿಲಾಗಿ ಔಟ್ಸ್ಟ್ಯಾಂಡಿಂಗ್ ರೊಟೇರಿಯನ್ಸ್ ಅಂದ್ರೆ ಹೊರಗಡೆ ನಿಂತ ರೊಟೇರಿಯನ್ರೆ ಅವ್ರು ಗಲಾಟೆ ಮಾಡ್ತಾ ಇದ್ರೆ ಇವ್ರು ಮಾತಾಡಲಿಕ್ಕೆ ಆಗೋದಿಲ್ಲ ಅನ್ನೋದನ್ನ ನಾನು ಮೊದಲು ಹೇಳಲಿಕ್ಕೆ ಇಷ್ಟಪಡ್ತೇನೆ. ದಯವಿಟ್ಟು ಹೊರಗಡೆ ಗಟ್ಟಿ ಮಾತಾಡಿದ್ರೆ ಇಲ್ಲಿ ಹೊರಗಡೆ ಕೇಳಿಸ್ತದೆ ಅಂತ ಗೊತ್ತಾಗೋದಿಲ್ಲ. ಆದ್ರಿಂದ ಮಾತನಾಡುವ ಮೊದಲು ಹೊರಗಡೆ ನಿಂತ ಸತ್ಯ ರೊಟೇರಿಯನ್ನಲ್ಲಿ ಒಂದು ವಿನಂತಿಯನ್ನು ಮಾಡ್ಕೊಳ್ತಾ ನಾನು ಮಾತನಾಡಲಿಕ್ಕೆ ಇಷ್ಟಪಡ್ತೇನೆ. ಅವರು ಅನುಮತಿ ಕೊಟ್ಟರೆ ಮಾತಾಡ್ತೇನೆ, ಇಲ್ಲ ನಂಗೆ ಹೇಗೂ ಟೈಮ್ ಆಗಿದೆ. ಯಾಕಂದ್ರೆ ಸಭೆಗೆ ಬರುವಾಗಲೇ ಕೇಳಿದ್ದೆ ಎಷ್ಟು ಗಂಟೆ ಸಭೆ ಮುಗಿತದೆ ಅಂತ ಕೇಳಿದ್ದೆ. 9 ಗಂಟೆ ಮುಗಿಸ್ತೇವೆ ಸರ್ ಅಂತ ಹೇಳಿದ್ರು. 9 ಗಂಟೆ ಮುಗಿದಿದೆ. ಮತ್ತೆ ನಾನು ಬಸ್ಸಿಗೆ ಹೋಗಬೇಕು. ಯಾಕಂದ್ರೆ ನಾಳೆ ಬೆಳಿಗ್ಗೆ ಊರನ್ನ ತಲುಪಿ ಊರಿನಿಂದ ಮೂಡಿಗಳಿಗೆ ಇದೇ ಇನ್ಸ್ಟಾಲೇಷನ್ ಸಲುವಾಗಿ ಹೋಗಬೇಕಾಗಿದೆ. ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ಬದಲಾವಣೆ ಮಾಡಲಿಕ್ಕೆ ನಾನೇ ಹೇಳಿ ಒಪ್ಪಿದ್ದಾರೆ. ಧನ್ಯವಾದಗಳು. ಯಾಕೆಂದ್ರೆ ನಾವೆಲ್ಲ ನೋಡಿದ್ದೀರಿ, ಈ ಕ್ಲಬ್ಬಿನ ಎಲ್ಲ ಸದಸ್ಯರು ಅತ್ಯುತ್ತಮ ಭಾಷಣಕಾರರು ಮತ್ತು ಇಲ್ಲಿ ಇಬ್ಬರಿದ್ದವರು ಕೂಡ ಇದೇ ಕ್ಲಬ್ಬಿನವರಾದ್ರಿಂದ ನಾನು ಸ್ವಲ್ಪ ಮಾತಾಡಲಿಕ್ಕೆ ಹೋಗಿ. ಯಾಕಂದ್ರೆ ಬಸ್ಸಿಗೆ ಲೇಟ್ ಅನಿಸಿದ ಹೋಗ್ಬೋದಲ್ಲ. ಬಂದಿದ್ದೆ ಚನ್ನಕೇಶ್ವರ ಹಾಗೂ ಧರ್ಮಾಪುರ ನಾರಾಯಣರವರ ವಿನಂತಿಯ ಮೇರೆಗೆ ಇನ್ಸ್ಟಾಲೇಷನ್ ಆಫೀಸರ್ ಆಗಿ ಬಂದಿದ್ದೆ. ಕಾಕತಾಳೀಯವೋ ಏನೋ ನನ್ನ ಅದೃಷ್ಟವೋ ಏನೋ ಅವ್ರು ಬಂದ್ರು, ಎಲ್ಲ ಹಾಳಾಯ್ತು ಅಂತ ಆಗ್ಲಿಲ್ಲ. 335 ಕಾರ್ಯಕ್ರಮಗಳು ಯಾವ ಕ್ಲಬ್ನವರು ಮಾಡಿದ್ರು. ಅದ್ಭುತ ಚನ್ನಕೇಶ್ವರ ಅವರು ಮಾಡಿದ್ರು. ಅಂದ್ರೆ ಎಲ್ಲಿ ಕರೆದವ್ರನ್ನೇ ವಾಪಸ್ ಕರೆಯುವಂತ ಪದ್ಧತಿ
ಪ್ರೀತಿ ಇಲ್ಲ. ನಮ್ಮ ಪ್ರಸನ್ನರವರು ಈ ವರ್ಷ 5 ತಿಂಗಳ ಮೊದಲೇ ಹೇಳಿದ್ರು, ಸರ್ ಈ ವರ್ಷ ನೀವು ಬರಲೇಬೇಕು. ನಾನು ಹೇಳಿದೆ ಕಳೆದ ವರ್ಷ ಬಂದಿದ್ದೇನಲ್ಲ, ಅದು ಏನ್ ಮಾಡ್ತಿರೋಲ್ಲ ಗೊತ್ತಿಲ್ಲ, ಯಾವ ಡೇಟ್ ಕೊಡ್ತಿರೋಲ್ಲ ಗೊತ್ತಿಲ್ಲ, ನೀವು ಬರಲೇಬೇಕು ಅಂತ ಅಷ್ಟು ಪ್ರೀತಿಯಿಂದ ನನ್ನನ್ನು ಕರೆದಿದ್ದಾರೆ. ಅದಕ್ಕಾಗಿ ನಾನು ಅವರಿಗೆ ಅಭಿನಂದನೆಗಳನ್ನ ಧನ್ಯವಾದಗಳನ್ನ ಮೊದಲೇ ತಿಳಿಸಿ, ಇವರ ವರ್ಷವೂ ಕೂಡ ಕಳೆದ ವರ್ಷನೇ ಆಗಲಿ ಅಂತ ನಾನು ನಂಬಿದ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನನ್ನ ಸ್ಟೇಟಸ್ ಬರಲ್ಲ. ಒಂದು ಭರವಸೆ, ಪ್ರಸನ್ನರವರ ಬಗ್ಗೆ ನನಗೆ ಪ್ರಸನ್ನ ಮೊದಲಿನಿಂದ ಹೇಳಬಹುದು, ಅವರಲ್ಲಿ ಆ ಸಾಮರ್ಥ್ಯ ಇದೆ, ಕಮಿಟ್ಮೆಂಟ್ ಇದೆ, ಆ ಶಕ್ತಿ ಇದೆ, ಬದ್ಧತೆ ಇದೆ. ಅವ್ರು ಒಳ್ಳೆ ಕೆಲಸ ಮಾಡ್ತಾರೆ ಅನ್ನುವಂಥ ಭರವಸೆಯೊಂದಿಗೆ ಇವತ್ತು ನಾನು ಇಲ್ಲಿಗೆ ಪ್ರಧಾನಾಧಿಕಾರಿಯಾಗಿ ಬಂದೆ. ಕನ್ನಡ ಅದೇ ಭಾಷೆ ಜಾಸ್ತಿ ಆಗಿದೆ. ನನ್ನನ್ನ ಮೊದಲು ನನ್ನ ಪರಿಚಯಿಸಿದಂತ ನನ್ನ ಆತ್ಮೀಯ ಮಿತ್ರ ನಾರಾಯಣರವರು ನನಗೊಂದು ಬಹಳಷ್ಟು ಪ್ಯಾರಲಲ್ ಆಗಿ ಭಾಷಣ ಆಗ್ತಾ ಇದೆ. ಓಕೆ, ನಾರಾಯಣರವರಿಗೆ ಕೃತಜ್ಞತೆ ಸಲ್ಲಿಸುತ್ತಾ ಅತ್ಯಂತ ಹಿರಿಯ ರೊಮೇನಿಯನ್ ಸರೋಜಿನಿ ವಿಕ್ರಮ್ ರವರು ಈ ಸಭೆಗೆ ಬಂದಿದ್ದೆ ಬಹಳ ಆಶ್ಚರ್ಯ. ಯಾಕಂದ್ರೆ ಅವರಲ್ಲಿರುವಂತಹ ಒಂದು ಬದ್ಧತೆ, ರೋಟರಿಯ ಬದ್ಧತೆ ತೋರಿಸ್ತದೆ. ಅವರನ್ನ ಸಹ ಗುರುತಿಸ್ತಾ ನನ್ನನ್ನ ಉದ್ದೇಶಿಸಿ ಸಂಬೋಧಿಸಿದವರೆಲ್ಲರೂ ಭೀಷ್ಮನಿಗೆ ಹೋಲಿಸಿ, ರೋಟರಿಯ ಭೀಷ್ಮ ಅಂತ. ಅವರು ಸಹ ಅದನ್ನೇ ಹೇಳ್ತಾರೆ ಅಂತ ನೀವು ಹೇಳ್ತಾ ಇದ್ದಾರೆ. ಇಬ್ಬರು ಅಧ್ಯಕ್ಷರು, ನಿರ್ಗಮನ ಅಧ್ಯಕ್ಷರು, ಆಗಮನ ಅಧ್ಯಕ್ಷರು ಇಬ್ಬರು ರಾಮಾಯಣದ ಬಗ್ಗೆ, ಮಹಾಭಾರತದ ಬಗ್ಗೆ ವಿಶೇಷವಾಗಿ ಪ್ರಸ್ತಾವನೆಗೆ ಒಂದು ನೆನಪಿರಲಿ, ಆ ಭೀಷ್ಮನಿಗೆ ಕೊನೆಯವರೆಗೂ ಪಟ್ಟಾಭಿಷೇಕ ಆಗಲೇ ನನಗೆ ಕಳೆದ ವರ್ಷ ಚನ್ನಕೇಶವ ನನ್ನ ಆತ್ಮೀಯ ಮಿತ್ರ ಅವರ ಕಾರ್ಯಕ್ರಮಗಳನ್ನ ನೋಡುವಾಗ, ಅವರು ವಿದ್ಯುತ್ ಇಲಾಖೆಯಲ್ಲಿ ಇದ್ದವರು, ಅವರ ಒಂದು ಪರ್ಸನಾಲಿಟಿ, ಹಾವಭಾವ, ನಡೆನುಡಿ, ಆಚಾರ ವಿಚಾರಗಳನ್ನು ನೋಡಿದಾಗ ವಿದ್ಯುತ್ ಇಲಾಖೆಯಲ್ಲೂ ಕೂಡ ಶಾಕ್ ಕೊಡೋ ವ್ಯಕ್ತಿತ್ವ ಅಲ್ಲ ಅಂತ ತಿಳ್ಕೊಂಡಿರ್ತಾರೆ. ಕಳೆದ ವರ್ಷದ ಡಿಸ್ಟ್ರಿಕ್ಟ್ ನಮ್ಮ ವಾಟ್ಸಪ್ ಗ್ರೂಪ್ ನೋಡುವಾಗ ಶಾರ್ಟ್ ಮೇಲೆ ಶಾಕ್. ಇಡೀ ವರ್ಷದ ಕಾರ್ಯಕ್ರಮವನ್ನು ನಡೆಸಬೇಕು. ಪ್ರತಿದಿನ ನೋಡಿದ್ರೆ ಅವ್ರದ್ದೇ ಕಾರ್ಯಕ್ರಮ. ಅಥವಾ ನಮ್ಮ ರಾಜೇಗೌಡರು ಹಿರಿಯಾಪಟ್ಟಣದವರು, ನಮ್ಮ ಸತ್ಯನಾರಾಯಣರಿಗೆ ಒಂದು ಅಭಿನಂದನೆ ತಿಳಿಸಲೇಬೇಕು. ಅವರ 3 ಕ್ಲಬ್ಗಳು ಒಂದು ಕಾರ್ಯಕ್ರಮ ಮಾಡಿದ್ರು. ನಮ್ಮ ಬಾವಿಕಟ್ಟೆ ಅವರು, ನಾಗರಾಜ್ ಬಾವಿಕಟ್ಟೆ ಅವರು, ರಾಜೇಗೌಡರು, ಚನ್ನಕೇಶವ, ಇತ್ಯಾದಿ ಅವರದಕ್ಕೆ ಸತ್ಯನಾರಾಯಣರ ಸ್ಫೂರ್ತಿ ಸಹಕಾರದಿಂದ ಸತ್ಯನಾರಾಯಣರನ್ನ ಇಲ್ಲಿ ಅಭಿನಂದಿಸಿ ನಾನು ಇಷ್ಟಪಡ್ತೀನಿ. ಬೇಷ್, ಅಭಿನಂದನೆಗಳು ಚನ್ನಕೇಶವ್. ಅಧ್ಯಕ್ಷ ಪದವಿ ಇನ್ನೊಮ್ಮೆ ಬರೋದಿಲ್ಲ, ಬರಲೂಬಾರದು. ಆದರೆ ಸಿಕ್ಕಂತ ಒಂದು ಅವಕಾಶದಲ್ಲಿ ಜೀವಮಾನ ಪರ್ಯಂತ ಯಾರಾದರೂ ಹೇಳಬೇಕು, ಚನ್ನಕೇಶವರು ಅಧ್ಯಕ್ಷರಾಗಿದ್ದಾರೆ, ಎಂಥ ಕಾರ್ಯಕ್ರಮಗಳು, ಎಂಥ ಅದ್ಭುತ ಕಾರ್ಯಕ್ರಮಗಳು ಎಂದು ಕೇಳುವಂತೆ ನೀವು ಮಾಡಿದ್ದೀರಿ. ನಿಮಗೆ ಅಭಿನಂದನೆ ಸಲ್ಲಿಸ್ತೀನಿ. ನನಗೆ ಬಹಳ ಆಶ್ಚರ್ಯ, ಅವ್ರ ಒಂದು ಕಾರ್ಯಕ್ರಮ ನನಗೆ ಮನಸ್ಸಿಗೆ ಬಹಳ ತಟ್ಟಿ. ರಸ್ತೆ ಬದಿಯಲ್ಲಿ ವ್ಯಾಪಾರಕ್ಕಾಗಿ ಬಂದವರು ಅಥವಾ ಭಿಕ್ಷುಕರು ರಸ್ತೆ ಬದಿಯಲ್ಲಿ ಮಲಗ್ತಾ ಇದ್ರು, ಆ ಚಳಿಯಲ್ಲಿ ಗಡಗಡ ನಡುತ್ತಾ ಇದ್ರು. ಅಂಥವ್ರನ್ನ ಹುಡುಕಿ ಬೆಳಗಿನ ಜಾವ ಹೋಗಿ ಅವರಿಗೆ ಕಂಬಳಿ ಹೊದಿಸಿ ಬರ್ತಾ ಇದ್ರು. ಅವ್ರ ಕಂಬಳಿ ಹೊದಿಸಿದ ಭಾಗ್ಯವೂ ಅಲ್ಲ, ಅವ್ರ ಬೆಳಿಗ್ಗೆ ಹೋದ ಬಗ್ಗೆಯೂ ಅಲ್ಲ. ಅವರ ಮಗ ಜ್ಞಾನೇಶನನ್ನ ಅವನು ಕೂಡ ಅವ್ರ ಜೊತೆ ಹೋಗಿ ಆ ಕಂಬಳಿ ಹೊದಿಸ್ಲಿಕ್ಕೆ ಹೋಗ್ತಾ ಇದ್ದ. ಮನೆಯಲ್ಲಿ ಸಮಾಜ ಸೇವೆಯ
ಕಂಪನ್ನ ಶಿಕ್ಷಣವನ್ನ ಮನೇಲಿ ಕೊಟ್ಟರಲ್ಲ. ಎಲ್ಲಿ ಜ್ಞಾನೇಶ್ ಇಲ್ವಾ? ಸ್ಕೂಲ್ನಲ್ಲೇ ಕೊಟ್ಟರು, 48 ಕಾರ್ಯಕ್ರಮಗಳನ್ನ ಇನ್ನೂರು ಕೊಟ್ಟರು ಅಂತ. ಎಂಥ ಒಂದು ಅದ್ಭುತ ಸಾಧನೆ. ಈ ಸಾಧನೆಗಾಗಿ ಕ್ಲಬ್ಬಿನ ಸರ್ವ ಸದಸ್ಯರನ್ನು ನಾನು ಅಭಿನಂದಿಸ್ತೇನೆ. ಸ್ನೇಹಿತರೆ, ರೋಟರಿಯ ಬಗ್ಗೆ ಹೇಳಬೇಕಾದ್ರೆ, ರೋಟರಿ ಒಂದು ಅದ್ಭುತವಾದ ಸಂಸ್ಥೆ. ರೋಟರಿ ಒಂದು ವಿಶ್ವವಿದ್ಯಾನಿಲಯ ಇದ್ದಾಗ ರೋಟರಿಯ ಪಠ್ಯಕ್ರಮಗಳು, ರೋಟರಿಯ ಕಾರ್ಯಕ್ರಮಗಳು, ರೋಟರಿಯ ನಡಾವಳಿಗಳು ಅಥವಾ ರೋಟರಿಯ ಪ್ರತಿ ಒಂದು ವಿಭಾಗಗಳು ಕೂಡ ಒಂದು ವಿಶ್ವವಿದ್ಯಾಲಯದ ವಿಭಾಗಗಳಿದ್ದಾಗೆ, ವಿಶ್ವವಿದ್ಯಾನಿಲಯದಲ್ಲಿ ಕಲಿಸ್ತಕ್ಕಂಥ ಪಾಠಗಳಿದ್ದಾಗೆ. 5 ಕೋರ್ ವ್ಯಾಲ್ಯೂಸ್ ಇದೆ, ಗೊತ್ತಿದೆ. 5 ಕೋರ್ ವ್ಯಾಲ್ಯೂಸ್ ಮೇಲೆ ರೋಟರಿ ನಡೀತಾ ಇದೆ. ಫೆಲೋಶಿಪ್, ಸರ್ವಿಸ್, ಲೀಡರ್ಶಿಪ್, ಇಂಟಗ್ರಿಟಿ ಅಂಡ್ ಡೈವರ್ಸಿಟಿ. ಎಷ್ಟು ಚೆನ್ನಾಗಿದೆ. ಸ್ನೇಹ ಮತ್ತು ಒಡನಾಟ, ಸೇವೆ, ನಾಯಕತ್ವ, ಸಮಗ್ರತೆ, ವೈವಿಧ್ಯತೆ. ಎಂಥ ಒಂದು ಅದ್ಭುತವಾದ ಕೆಲಸ. ಈ ಕ್ಲಬ್ಬಿನ ಬಗ್ಗೆ ಹೇಳುವಾಗ ಹೇಳಲೇಬೇಕಾಗಿತ್ತು ಪತ್ರಕರ್ತರ ಬಗ್ಗೆ. ಈ ಊರಿನಲ್ಲಿ ಸಾಕಷ್ಟು ಪತ್ರಕರ್ತರಿದ್ದಾರೆ. ಅದರಿಂದ ಅವ್ರನ್ನ ನಾನು ಅಡ್ರೆಸ್ ಮಾಡಿಲ್ಲ ಅಂತ ಕಾಣ್ತದೆ. ಅವ್ರನ್ನ ಸಹ ಅಡ್ರೆಸ್ ಮಾಡಲಿಕ್ಕೆ ಇಷ್ಟಪಡ್ತಾರೆ. ನಮ್ಮ ಸೆಕ್ರೆಟರಿ ಅವರು, ತಾಲೂಕು ಸಂಘದ ಅಧ್ಯಕ್ಷರು, ಪಾಸ್ಟ್ ಪ್ರೆಸಿಡೆಂಟ್ ಧರ್ಮಾಪುರ ನಾರಾಯಣ ಅವರು ಒಂದು ಪತ್ರಿಕೆಯ ಸಂಪಾದಕರು ಕೂಡ ಆಗಿದ್ದಾರೆ. ಈ ಕೋರ್ ವ್ಯಾಲ್ಯೂಸ್ ಬಗ್ಗೆ ಹೇಳುವುದಾದ್ರೆ, ಮೊದಲು ಫೆಲೋಶಿಪ್ ಅಂಡ್ ಫ್ರೆಂಡ್ಶಿಪ್. ರೋಟರಿ ಪ್ರಾರಂಭವಾದದ್ದೇ ಪರಸ್ಪರ ಸ್ನೇಹ ಮತ್ತು ಒಡನಾಟಕ್ಕೆ. ರೋಟರಿಯನ್ನ ಒಂದು ಸಮಾಜ ಸೇವಾ ಸಂಸ್ಥೆ ಅಂತ ಎಲ್ಲಿಯೂ ಗುರುತಿಸಲಾಗ್ತಾ ಇಲ್ಲ. ಅದೊಂದು ಸಮಾಜ ಸೇವಾ ಸಂಸ್ಥೆ ಮಾತ್ರವಲ್ಲ, ಸ್ನೇಹ, ಒಡನಾಟ, ಸೇವೆ, ಸಮಗ್ರತೆ, ನಾಯಕತ್ವ, ವೈವಿಧ್ಯತೆ ಎಲ್ಲವನ್ನ ಒಳಗೊಂಡಂತ ಒಂದು ಸಮಗ್ರ ಸಂಸ್ಥೆ ರೋಟರಿ. ಇಲ್ಲಿ ಫೆಲೋಶಿಪ್ ಅದು ಒಡನಾಟಕ್ಕೆ, ಸ್ನೇಹಕ್ಕೆ ಬಹಳ ಇಂಪಾರ್ಟೆನ್ಸ್ ಅನ್ನು ಕೊಡ್ತಾರೆ. ಅದನ್ನ ನಾವು ನಗುವಿನಲ್ಲಿ ಹೇಳುವುದಾದ್ರೆ, ನಗುವಿಗೆ ಹೋಲಿಸಿ ಹೇಳುವುದಾದ್ರೆ, ಈ ಸಮಾಜದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರ ಜೀವನದಲ್ಲಿ ನಗುವನ್ನ ಬೀರಲು, ಕಟ್ಟ ಕಡೆಯ ಅಸಹಾಯಕರ ಮುಖದಲ್ಲಿಯೂ ಕೂಡ ನಗುವನ್ನ ಬಯಸುವಂತೆ ಮಾಡಲು, ಪ್ರತಿ ವ್ಯಕ್ತಿಯಲ್ಲಿಯೂ ನಗುವಿನಿಂದ ಕೂಡಿರಲು, ಈ ನಗು ವಿಶ್ವವ್ಯಾಪಿಯಾಗಲು, ಈ ನಗು ಮುಂದಿನ ಪೀಳಿಗೆಗೂ ವಿಸ್ತರಿಸಲು ನಾವು ರೋಟರಿಯನ್ನ ಕಾರ್ಯಕ್ರಮಗಳನ್ನು ಅಳವಡಿಸಿಕೊಳ್ಳುತ್ತೇವೆ. ರೋಟರಿಯಲ್ಲಿ 1993ರಲ್ಲಿ ನಾನು ರೋಟರಿಯಿಂದ ಸೇರಿದಾಗ ಹಾಗೆ ಹೇಳ್ತಾ ಇದ್ರು, ಜಗತ್ತಿನಲ್ಲಿ 12 ಲಕ್ಷ ಸದಸ್ಯರಿದ್ದಾರೆ ಅಂತ. ಈಗ ಹೇಳ್ತಾರೆ 1.2 ಮಿಲಿಯನ್ ಇದೆ ಅಂತ. ಏನ್ ಡಿಫ್ರೆನ್ಸ್ ಇದೆ? ಅದೇ 12 ಲಕ್ಷ, ಹೆಚ್ಚಾಗಲಿಲ್ಲ. ಆದ್ರೆ ಭಾರತದಲ್ಲಿ ನಾನು ರೋಟರಿ ಸೇರುವಾಗ 78,000 ರೋಟರಿ ಸದಸ್ಯರಿದ್ರು. 12 ಲಕ್ಷ ಇರುವಾಗ 78,000 ಸದಸ್ಯರಿದ್ರು. ಇವಾಗಲೂ ಜಗತ್ತಿನಲ್ಲಿ 12 ಲಕ್ಷ. ಆದರೆ ಭಾರತದಲ್ಲಿ ಸದಸ್ಯರ ಸಂಖ್ಯೆ 1,40,000ಕ್ಕೆ ತಲುಪಿದೆ ಅಂತ ಹೇಳಿದ್ರೆ ಅರ್ಥ ಮಾಡಿ ಭಾರತದಲ್ಲಿ ಎಷ್ಟು ಹುಡುಸಾಗಿ ಬೆಳೆಯುತ್ತದೆ. ಹಾಗಾದ್ರೆ ಭಾರತದಲ್ಲಿ ನಮ್ಮ ಸಂಸ್ಕೃತಿ ಅದಕ್ಕೆ ಹೇಗೆ ಪೂರಕವಾಗಿದೆ. ಭಾರತದ ನೆಲ ಹಾಗಿದೆ. ನಮ್ಮಲ್ಲಿ ಆ ಪ್ರೀತಿ, ವಿಶ್ವಾಸ, ಒಡನಾಟ, ಆತ್ಮೀಯತೆ, ಸೇವಾ ಮನೋಭಾವ, ನಾಯಕತ್ವ, ಸಮಗ್ರತೆ, ವೈವಿಧ್ಯತೆ ನಮ್ಮ ಹಿಂದಿನ ಜನಾಂಗದವರ ಕೊಟ್ಟ ಬಳುವಳಿ. ನಾನು ನಗುವಿನ ಬಗ್ಗೆ ಹೇಳಿದೆ. ನಮ್ಮ ಮಂಕುತಿಮ್ಮನವರು ನಗುವಿನ ಬಗ್ಗೆ ಹೇಳ್ತಾರೆ, ನಗುವುದು ಸಹಜದ ಧರ್ಮ, ನಗಿಸುವುದು ಪರಧರ್ಮ, ನಗಿಸುತ್ತ ನಗುವುದು ಅತಿಶಯದ ಧರ್ಮ. ನಗುವ, ನಗಿಸುತ್ತ, ನಗಿಸಿ ನಗುತ್ತಾ ಬಾಳುವ ವರವಾಮಿಗೆ ಕೊಡುವ ಮಂಕುತಿಮ್ಮ ಚೆನ್ನಾಗಿ ಹೇಳ್ತಾರೆ. ನಾನು ನಗಬೇಕು, ಇನ್ನೊಬ್ಬರು ನಗಬೇಕು, ಇನ್ನೊಬ್ಬರನ್ನ ನಗಿಸಿ ನಾನು ನಗುವಂತ ವರವನ್ನು ನನಗೆ ಕೊಡುವಂತಾರೆ. ಇದು ಭಾರತದ ನಗು. ಒಬ್ಬ
UPSC ಪಾಸ್ ಆದ ಒಬ್ಬ ವಿದ್ಯಾರ್ಥಿಗೆ ನೀವು ಕರೆದು ಸನ್ಮಾನವನ್ನ ಮಾಡಿದ್ದೀರಿ. ಆ ಸನ್ಮಾನ ಮಾಡಿದಾಗ ಆ ಯುವಕನ ಮುಖದಲ್ಲಿ ಹೊರಸೂಸುವ ನಗುವನ್ನು ಕಂಡಾಗ ನಮಗೆ ಅದು ಸಂತೋಷವಾಗಿದೆ. ಸಮಾಜದಲ್ಲಿ ಆ ಚಳಿಯಲ್ಲಿ ಗಡಗಡ ನಡುಗುತ್ತಿರುವಂತ ಒಬ್ಬ ಬಡವನಿಗೆ ಒಂದು ಕಂಬಳಿಯನ್ನ ಹೊದಿಸಿದಾಗ ಆ ಕಂಬಳಿ ಬಿದ್ದಾಗ ಬೆಚ್ಚಗಾದಾಗ ಎದ್ದುಕೊಂಡು ನಮ್ಮ ಅಧ್ಯಕ್ಷರನ್ನು ನೋಡಿ ಬಹಳ ಸಂತೋಷದ ನಗುವನ್ನು ಬೀರುತ್ತಾರೆ. ಆ ನಗುವನ್ನ ನೋಡಿದಾಗ ಚೆನ್ನಕೇಶವನಿಗೆ ಆದ ಸಂತೋಷವನ್ನ ನೀವು ಅವನೊಬ್ಬರೇ ಸಿಕ್ಕಿದಾಗ ಅದು ಪರಮಾನಂದ. ಇದು ಭಾರತೀಯ ನೆಲದ ಸಂಸ್ಕೃತಿ. ಆದ್ರಿಂದ 78,000 ಇದ್ದದ್ದು 1,40,40,000 ಇರ್ತಾರೆ. ಇದು ಇನ್ನೊಂದು ಮಾತನ್ನು ಕೇಳಿ. ಇವತ್ತು ನಾವು ವಿಶ್ವ ಭ್ರಾತೃತ್ವದ ಬಗ್ಗೆ ಮಾತನಾಡುತ್ತೇವೆ ರೋಟರಿಯಲ್ಲಿ. ಇದು ನಮಗೆ ಹೊಸತಲ್ಲ. ಮಂಕುತಿಮ್ಮನವರು ಇನ್ನೊಂದು ಮಾತನ್ನು ಹೇಳಿದ್ದಾರೆ. ಒಬ್ಬರು ಊಟದಲ್ಲಿ ಸುಖವಿಲ್ಲ ಸೊಗವಿಲ್ಲ, ಇಬ್ಬರಾಗುವೆನೆಂದರಂತೆ ಪರಬ್ರಹ್ಮ, ಇಬ್ಬರಾಗುವೆನೆಂದರಂತೆ ಪರಬ್ರಹ್ಮ, ಹೆಬ್ಬರುಕನದೆಂದು ಮಂಕಿತನದಲ್ಲಿ ಕಳೆಯುವ ತಪ್ಪಿಗೋ ವಿಶ್ವವನ್ನೇ. ಮಂಕುತಿಮ್ಮ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಇಡೀ ವಿಶ್ವವನ್ನೇ ತಪ್ಪಿಕೊಳ್ಳುವುದು ಅದು ನಮ್ಮ ಇಂಟರ್ನ್ಯಾಷನಲ್ ಸರ್ವಿಸಿನ ಒಂದು ಸಂದೇಶವಾಗಿದೆ. ನಾವು ನಮ್ಮ ಸುತ್ತ ಗೋಡೆಯನ್ನು ಕಟ್ಕೊಂಡು ಬರ್ತಾ ಇದ್ದೇವೆ. ನಮ್ಮ ಸುತ್ತ ಗೋಡೆಯನ್ನು ಕಟ್ಟಿ ನಾನು ನನ್ನ ಮನೆ, ನನ್ನ ಉದ್ಯೋಗ, ನನ್ನ ಸಂಬಂಧಿಕರು ಮಾತ್ರ ಹೊರಗಿನವರು ತೋರೋದೇ ಇಲ್ಲ. ಈ ಗೋಡೆಯನ್ನು ಒಡೆದು ನಮ್ಮ ಸಮಾಜಕ್ಕೆ ನಾವು ಬರಬೇಕಾಗಿದೆ. ಇಡೀ ಜಗತ್ತಿನ ಜನರೆಲ್ಲರೂ ನಮ್ಮ ಸಹೋದರರು ಎನ್ನುವಂತ ಭಾವನೆಯಿಂದ ಎಲ್ಲರ ಬಗ್ಗೆ ಪ್ರೀತಿಯಿಂದ ಇದ್ದಾಗ ನಮಗೆ ಭೀತಿ ಬರೋದಿಲ್ಲ. ನಮ್ಮ ಹೊಟ್ಟೆಯಲ್ಲಿ ಅಲ್ಸರ್ ಆಗೋದಿಲ್ಲ. ಯಾಕಂದ್ರೆ ಅಲ್ಸರ್ ಆಗೋದಿಲ್ಲ ಗೊತ್ತಾ? ಇನ್ನೊಬ್ಬರ ಬಗ್ಗೆ ಹೊಟ್ಟೆ ಕಿಚ್ಚು ಪಡ್ತಾ ಇಲ್ಲ, ಅವನಿಗೆ ಆಯ್ತು ನಮ್ಗೆ ಆಗ್ಲಿಲ್ಲ, ಅವನಿಗೆ ಆಯ್ತು ನಮ್ಗೆ ಆಗ್ಲಿಲ್ಲ. ಇಲ್ಲಿ ಹೊಟ್ಟೆಯಲ್ಲಿ ಆ ಬೆಂಕಿ ಹೇಳ್ತಾ ಅಲ್ಸರ್ ಬರ್ತದೆ. ಒಂದೇ ನಡೆದ ಘಟನೆ. ನಮ್ಮ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ, ನಮ್ಮ ಮಂಗಳೂರಿನಲ್ಲಿ ಭಾರೀ ಗಾಳಿ ಮಳೆ ಬಂತು. ನಿಮ್ಗೆಲ್ಲ ಕೇಳಿರ್ಬೋದು. ಹೆಚ್ಚಿನ ಮನೆಗಳ ಹೆಚ್ಚುಗಳು, ಹೆಚ್ಚಿನ ಮನೆ ಹಂಚೆಗಳೆಲ್ಲ ಹಾರಿ ಹೋದವು. ಒಬ್ಬ ವ್ಯಕ್ತಿ ಇದ್ದ, ನನಗೆ ಪರಿಚಯದವರು. ಅವನೇ ಹೇಳಿದ, ಅವನ ಮನೆ ಹಂಚೆಲ್ಲ ಹಾರಿ ಹೋಯ್ತಂತೆ. ಅವ್ನು ಮೊದಲು ಮಾಡಿದ ಕೆಲಸ ಗೊತ್ತಾ? ಮನೆಯಿಂದ ಹೊರಗೆ ಓಡಿ ಬಂದದ್ದು. ಪಕ್ಕದ ಮನೆ ನೋಡಿದ, ಅವ್ರ ಮನೆ ಹಂಚು ಹಾರಿ ಹೋಗಿದೆ. ಇವ್ರ ಮನೆ ಹಂಚು ಹಾರಿ ಹೋಗಿದೆ. ಇವನಿಗೆ ಎದೆ ಹೊಡಿಬೇಕಿತ್ತು. ಇವನಿಗೆ ಗೊತ್ತಾ? ಆ ಪಕ್ಕದ ಮನೆಗೆ ಹೋಯ್ತಾ? ಹೋಗ್ಲಿ, ನನ್ನ ಮನೆಗೆ ಹೋದ್ಬಿಟ್ಟು ಪರವಾಗಿಲ್ಲ. ಅಂತ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಇಂಥ ಮನೋಭಾವನೆಯನ್ನ ಬದಲು ಮಾಡಲಿಕ್ಕೆ ನಾವು ರೋಗಿಗಳು ಪ್ರಯತ್ನ ಮಾಡಬೇಕಾಗಿದೆ. ನೀವು ಆಸ್ಪತ್ರೆಯನ್ನು ಕಟ್ಟಿಸಬೇಕಾಗಿಲ್ಲ, ರಸ್ತೆಗಳನ್ನು ಮಾಡಿಸಬೇಕಾಗಿಲ್ಲ, ಬ್ರಿಡ್ಜ್ಗಳನ್ನು ಮಾಡಿಸಬೇಕಾಗಿಲ್ಲ. ಅದಕ್ಕೆ ನಾವು ಟ್ಯಾಕ್ಸ್ ಕೊಟ್ಟಂತ ಸರ್ಕಾರ ಇದೆ. ನಾವು ಮಾಡಬೇಕಾದದ್ದು ಮನಪರಿವರ್ತನೆಯನ್ನ ಮಾಡಬೇಕಾಗಿದೆ. ಸೇವೆಯಲ್ಲಿ ನಾವು ಈ ಸಮಾಜದಲ್ಲಿ ಏನ್ ಮಾಡ್ತೇವೆ? ವಿಶ್ವ ಭ್ರಾತೃತ್ವವನ್ನು ಹೇಳ್ತೇವೆ. ನಮ್ಮ ಕ್ಲಬ್ಬಿನ ಮೆಂಬರ್ ಅನ್ನು ನೋಡಿದ್ರೆ ನಮ್ಗೆ ಆಗೋದಿಲ್ಲ. ನಮ್ಮ ಝೋನ್ನಲ್ಲಿದ್ದ ಮೆಂಬರ್ ಕ್ಲಬ್ ಅಲ್ಲಿ ನೋಡಿದ್ರೆ ನಮ್ಗೆ ಆಗೋದಿಲ್ಲ. ನಮ್ಮ ಜಿಲ್ಲೆಯಲ್ಲಿದ್ದವ್ರು ನೋಡಿದ್ರೆ ಆಗೋದಿಲ್ಲ. ವಿಶ್ವದ ಬಗ್ಗೆ ಮಾತನಾಡುತ್ತೇವೆ. ಮೊದಲು ನಮ್ಮ ಕ್ಲಬ್ಬಿನಿಂದ ಪ್ರಾರಂಭಿಸೋಣ, ನಮ್ಮ ಊರಿನಿಂದ ಪ್ರಾರಂಭಿಸೋಣ, ನಮ್ಮ ದೇಶದಿಂದ ಪ್ರಾರಂಭಿಸೋಣ. ಆಗ ನಮಗೆ ಯಾವ ವೈರಿಗಳೇ ಇಲ್ಲದೆ ಇದ್ದಾಗ ನಮ್ಮ ಮನಸ್ಸು ಸಂತೋಷವಾಗುವುದಿಲ್ಲ. ಯಾರ ದ್ವೇಷ ಇದೆ ನಮಗೆ? ನೀವಂತೂ ಯಾರ ಬಗ್ಗೂ ದ್ವೇಷ ಇಲ್ಲ. ಯಾರೋ ಒಬ್ಬರು ಸತ್ತಾಗೆ ಹೇಳ್ತಾರೆ, ಒಬ್ಬ ಯುವಕ ಸತ್ತ, ಎಲ್ಲ ಸ್ನೇಹಿತರು ಹೇಳಿದ್ರು, ನಮ್ಗೆ ಏನಿದೆ ಅವ್ನು ಸತ್ತ, ಇವತ್ತು ನಾವು ನಾಳೆ ನಾವು, ನಮ್ಗೆ ಯಾಕೆ ಬೇಕು ದ್ವೇಷ? 2 ದಿನ ಸ್ಮಶಾನದಲ್ಲಿರುವಾಗ ಮಸಳ ನೀರಾಕಿ ಅಂತ ಹೇಳ್ತಾರೆ. ಮಸಳದಿಂದ ಹೊರಗೆ ಬಂದ್ರ ಅವನನ್ನು ಬಿಡೋದಿಲ್ಲ. ಎಷ್ಟೇ ಖರ್ಚಾದ್ರೂ ಬಿಡೋದಿಲ್ಲ. ಅವನೊಂದು ಕೈ ನೋಡೋದಿಲ್ಲ. ಈ ರೀತಿಯ ದ್ವೇಷಕ್ಕೆ ಪ್ರಾರಂಭ ಮಾಡ್ತಾರೆ. ಅದರಿಂದ ಆಗುವ ಲಾಭ ಯಾರಿಗೆ? ಅದರಿಂದ ಆಗುವ ಹಾನಿ ನಮಗೆ ಅಲ್ಲದೆ. ಸೇವೆ ಮಾಡುವಾಗ ಅನೇಕರು ಸೇವೆ ಮಾಡ್ತಾರೆ. ನನ್ನ ಸ್ನೇಹಿತರಿಬ್ರು ಹೇಳ್ತಾ ಇದ್ರು, ನಾವು ರೋಟರಿ ಸೇರೋದಿಲ್ಲ, ವರ್ಷಕ್ಕೆ ಲಕ್ಷಗಟ್ಟಲೆ ನಾವು ಸೇವೆ ಮಾಡ್ತೇವೆ ಅಂತ. ಆ ಸೇವೆ ಹೇಗಿರ್ತದೆ? ಲಕ್ಷಗಟ್ಟಲೆ ಹಣ ಕೊಡ್ತಾರೆ, ಅದ್ರ ತೃಪ್ತಿ ಸಿಕ್ಕಿದೆಯಾ ಅವರಿಗೆ? ಅಥವಾ ಪಡ್ಕೊಂಡವರಿಗೆ ಪ್ರಯೋಜನ ಸಿಕ್ಕಿದೆಯಾ? ಅದಕ್ಕೆ ಒಂದು ಕಥೆಯನ್ನು ನಿಮ್ಮ ಮುಂದೆ ಹೇಳಿ ಇಷ್ಟಪಡ್ತೀನಿ. ಕೇರಳದ ಪ್ರಸಿದ್ಧ ಎಂಜಿನಿಯರಿಂಗ್ ಕಾಲೇಜ್ ಒಂದರಲ್ಲಿ ಶಂಕರನ್ ಪಿಳ್ಳೆ ಎನ್ನುವಂತ ಪ್ರಿನ್ಸಿಪಾಲ್ ಇದ್ದರು. ವಿದ್ಯಾರ್ಥಿಗಳಿಗೆಲ್ಲ ಅಚ್ಚುಮೆಚ್ಚಿನ ಪ್ರಾಂಶುಪಾಲರು. ಅವರಿಗೆ
2019ರಲ್ಲಿ ರಿಟೈರ್ಮೆಂಟ್ ಆಗಿದೆ. ರಿಟೈರ್ಮೆಂಟ್ ಆದಾಗ ಫ್ಯಾಮಿಲಿ ಫಂಕ್ಷನ್ಗಳಲ್ಲಿದ್ದು ಅವರು ಅತ್ಯುತ್ತಮವಾದ ಭಾಷಣವನ್ನು ಮಾಡ್ತಾರೆ. ವಿದ್ಯಾರ್ಥಿಗಳಿಗೆ ಒಂದು ಕಿವಿ ಮಾತು ಹೇಳ್ತಾರೆ, ವಿದ್ಯಾರ್ಥಿಗಳೇ ಕಾಂಟ್ಯಾಕ್ಟ್ ಅಂಡ್ ಕನೆಕ್ಟ್ ಎನ್ನುವ 2 ಪದಗಳನ್ನು ಸರಿಯಾಗಿ ನೆನಪಿಟ್ಕೊಳ್ಳಿ ಅಂತ ಭಾಷಣ ಮಾಡ್ತಾರೆ. ವಿದ್ಯಾರ್ಥಿಗಳ ಅರ್ಥ ಆಗೋದಿಲ್ಲ, ಇದೇನು ಕಾಂಟ್ಯಾಕ್ಟ್, ಇದೇನು ಕನೆಕ್ಟ್ ಅಂತ. ಆಯ್ತು, ಅವ್ರು ಹೋದ್ರು. ಅವರ ಆ ವರ್ಷದ ಫೈನಲ್ ಇಯರ್ ವಿದ್ಯಾರ್ಥಿ ರಜತ್ ನಾಯರ್ ಅಂತ ಇದ್ದಾರೆ. ಅವನ ಆ ವರ್ಷ ಮುಗಿತದೆ. 2019ರಲ್ಲಿ ಅವನು ಪ್ರಸಿದ್ಧ ಸಾಫ್ಟ್ವೇರ್ ಕಂಪನಿಯನ್ನು ಸೇರ್ತಾನೆ. 2020ರಲ್ಲಿ ಮಹಾಮಾರಿ ಕೋವಿಡ್ ಬಂದಾಗ ವರ್ಕ್ ಫ್ರಮ್ ಹೋಮ್ ಆರಂಭ ಆಗ್ತದೆ. ಇವನು ಮನೆಗೆ ಹೋಗ್ತಾನೆ. ಮನೆಯಲ್ಲಿ ವರ್ಕ್ ಫ್ರಮ್ ಹೋಮ್ ಕೆಲಸ ಇಡೀ ದಿನ ಇರ್ತದೆ. ತಾಯಿ ಇಲ್ಲ, ತಂದೆ ಮಾತ್ರ. ಇವನು ಕೆಲಸ ಮಾಡ್ತಾ ಇರುವಾಗ ಯಾವಾಗಲೂ ತಂದೆ ಕೈಯೋ ಅವ್ರಿಗೊಂದು 70-75 ವರ್ಷ ಆಗಿತ್ತು. ರಜತ್ ಇವನಲ್ಲಿ ಕೆಲಸ ಇದೆ. ಆ ಕಾನ್ಸಂಟ್ರೇಷನ್ ಆಗಿ ಕೊಡ್ತಿರ್ತಾರೆ. ಗಂಟೆಗೊಮ್ಮೆ ರಜತ್ ಅಂತ ಕರೆಯೋರಿಗೆ ಕೆಲಸ ಮಾಡ್ಲಿಕ್ಕೆ ಅಡ್ಡಿ ಆಗ್ತಾ ಇತ್ತು. ತಂದೆಗೆ ಬೈಯುವಾಗಿಲ್ಲ, ತಾಯಿ ಇಲ್ಲ, ವಯಸ್ಸು ಬೇರೆ ಆಗಿದೆ, ಕಿರಿಕಿರಿ ಆಗಿದೆ, ತುಂಬಾ ಕಿರಿಕಿರಿಯಾಗಿ ಮಾನಸಿಕವಾಗಿ ನೊಂದುಕೊಳ್ತಾನೆ. ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಒಂದ್ಸರಿ ಡೆಲ್ಲಿ ಹೋಗಿದ್ದಾನೆ ಮೀಟಿಂಗ್ ಅಂತ. ವಾಪಸ್ ಬರುವಾಗ ಡೆಲ್ಲಿ ಏರ್ಪೋರ್ಟ್ ಅಲ್ಲಿ ಶಂಕರನ್ ಪಿಳ್ಳೆ ಸಿಗ್ತಾರೆ. ಇವನು ಮುಖ ಬಾಡಿದ ಮುಖ ನೋಡಿ ಕ್ಲಾಸ್ನಲ್ಲಿ ಲವಲವಿಕೆಯಿಂದ ಹುಡುಗನ ಮುಖ ಇವತ್ತು ಬಾಡಿದೆ. ರಜತ್ ನಿನ್ಗೆ ಏನಾಗಿದೆಪ್ಪ ಅಂತ ಕೇಳಿದಾಗ ಅವನ ಮನೆ ಪರಿಸ್ಥಿತಿ ಹೇಳ್ತಾನೆ, ನನಗೆ ಕೆಲಸ ಇದೆ, ನನಗೆ ಆ ಕಾನ್ಸಂಟ್ರೇಷನ್ ಆ ಕಡೆ ಕೊಡ್ಬೇಕಾಗ್ತದೆ. ಅದು ನನ್ನ ತಂದೆ ಗಂಟೆಗೊಮ್ಮೆ ಕರೀತಾರೆ. ಅವ್ರು ಏನು ಹೇಳುವಾಗೂ ಇಲ್ಲ, ನೊಂದುಕೊಂಡಿದ್ದೇನೆ ಅಂದಾಗ ಅವ್ರು ಹೇಳ್ತಾರೆ, ನಾನು ನನ್ನ ವಿಧಾನ ಭಾಷಣದಲ್ಲಿ ಹೇಳ್ದೆ ಅಲ್ಲ, ಕಾಂಟ್ಯಾಕ್ಟ್ ಅಂಡ್ ಕನೆಕ್ಟ್. ಈಗ ಹೇಳ್ತಾರೆ, ನೀನು ನಿನ್ನ ತಂದೆಯ ಕಾಂಟ್ಯಾಕ್ಟ್ ಆಗಿದೆಯಾ? ಕನೆಕ್ಟ್ ಆಗಲಿಲ್ಲ. ಮನೆಗೆ ಹೋಗಿ ಕನೆಕ್ಟ್ ಆಗುವಂತ. ನಾವು ಸೇವೆಯಲ್ಲೂ ಕೂಡ ಕಾಂಟ್ಯಾಕ್ಟ್ ಆಗ್ತೇವೆ, ಕನೆಕ್ಟ್ ಆಗುದಿಲ್ಲ. 2 ಉದಾಹರಣೆ ಕೊಡ್ತಾರೆ. ಮನೆಗೆ ಬರ್ತಾನೆ, ಮನೆಗೆ ಬಂದು ತಂದೆ ಕರೀತಾನೆ. ಊಟ ಮಾಡುವಾಗ ತಂದೆಯನ್ನ ಕೂರಿಸ್ಕೊಂಡು ಟೇಬಲ್ ನಲ್ಲಿ ಕುರ್ಚಿಯಲ್ಲಿ ಕೂತ್ಕೊಂಡು ತಂದೆ ಹೆಗಲ ಮೇಲೆ ಕೈ ಹಾಕೊಂಡು ಇನ್ನೊಂದು ಕೈಯಿಂದ ತಂದೆ ಊಟ ಮಾಡಿ, ಅಪ್ಪ ಊಟ ಮಾಡಿ, ಅಪ್ಪ ಊಟ ಮಾಡಿ ಅಂತ ಹಾಗೆ ತಂದೆಯ ಕಣ್ಣುಗಳಲ್ಲಿ ಆನಂದ ಬಾಷ್ಪ ಸುರಿಯುತ್ತದೆ. ಹೇಳ್ತಾರೆ, ಮಗನೇ, ಹಲವಾರು ವರ್ಷಗಳಿಂದ ಇದನ್ನು ಬಯಸಿದ್ದೇನೆ, ಇದಕ್ಕಾಗಿ ಕಾಯ್ತಾ ಇದ್ದೇನೆ, ನನ್ನ ಜನ್ಮ ಸಾರ್ಥಕ ಆಯ್ತು ಮಗನೇ ಅಂತ ಅವ್ರು ಊಟ ಮಾಡೋದಕ್ಕಿಂತ ಗಂಟ ನೀರು ಬಂದ್ಬಿಡ್ತಾರೆ. ಅವರು ಅದರಿಂದ ಒಂದು ಸಮಸ್ಯೆ ಸಾಲ್ವ್ ಆಯ್ತು. ಊಟ ಮಾಡುವಾಗ ತಂದೆ ಕೂರಿಸ್ಕೊಳ್ತಾ ಇದ್ದ, ಊಟ ಮಾಡಿಸ್ತಾ ಇದ್ದ, ರಾತ್ರಿ ಮಲಗುವಾಗ ತಂದೆ ಜೊತೆ ಮಾತಾಡ್ತಾ ಇದ್ದ. ತಂದೆಯವರು ಸಂತೋಷವಾಗಿದ್ರು, ಮಗನೂ ಸಂತೋಷವಾಗಿದ್ರು. ನಾವು ಈ ಸಮಾಜದಲ್ಲಿ ಕಾಂಟ್ಯಾಕ್ಟ್ ಆಗ್ತಿದ್ದೇವೆ, ಕನೆಕ್ಟ್ ಆಗ್ತಾ ಇದ್ದೇವೆ ಎನ್ನುವುದನ್ನು ನಾವು ಗಮನಿಸಬೇಕಾಗಿದೆ. ಆ ನಿಟ್ಟಿನಲ್ಲಿ ನಾವು ಸೇವೆಯನ್ನು ಮಾಡಬೇಕಾಗಿದೆ. ಇದಕ್ಕೆ ಇನ್ನೊಂದು ಅತ್ಯುತ್ತಮ ಉದಾಹರಣೆ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಈ ಸೇವೆ ಅಂತ ಹೇಳಿದಾಗ ಕೋಟಿಗಟ್ಟಲೆ ಪ್ರಾಜೆಕ್ಟ್ ಅಂತ ನಾವು ತಿಳ್ಕೊಳ್ತೇವೆ. ನಾವು 2001-2002ರಲ್ಲಿ ಸಹಾಯಕ ಗವರ್ನರ್ ಆಗಿದ್ದಾಗ ಶಂಕರ ಪ್ರಕೃತಿಯ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದಾಗ ಅಲ್ಲಿಯ ಸದಸ್ಯರು ನನ್ನನ್ನ ಒಂದು ಕಾರ್ಯಕ್ರಮಕ್ಕೆ ಅಂತ ಕರೆದಿದ್ರು. ಆ ಕಾರ್ಯಕ್ರಮ ಮುಗಿದ್ದು. ಅವಾಗ ಹೇಳ್ತಾರೆ, ನಾವು ನಮ್ಮ ಕುಟುಂಬ ಸದಸ್ಯರು ನಿಮ್ಮನ್ನು ಕರ್ಕೊಂಡು ಒಂದು ಮನೆಗೆ ಹೋಗ್ತೇವೆ. ಅಲ್ಲಿ ಒಂದು ತಾಯಿಯ 3 ಜನ ಮಕ್ಕಳಿಗೆ ಕಾಲೇ ಮಲ್ಕೊಂಡಲ್ಲಿ ನಾವು ಇವತ್ತು ಅವರಿಗೆ ಹಣ ತೆಗೆದುಕೊಂಡು ಕೊಡುವರಿದ್ದೇವೆ, ಬರ್ತೀರಾ ಕೇಳ್ತಾರೆ. ಆಯ್ತು ಅಂತ ನಾನು ಹೋಗ್ತೇನೆ. ಅಲ್ಲಿಗೆ ಹೋಗ್ತೇವೆ. ಅಲ್ಲಿ ಹೋಗಿ ನೋಡಿದಾಗ ಆ 3 ಮಕ್ಕಳು ಖಾಸಗಿಯಲ್ಲಿ ಅವ್ರಿಗೆ ಹೇಳಿಕೆ ಆಗುತ್ತೆ. ಆ ಮನೆಯಲ್ಲಿ ನೋಡ್ತೇನೆ, ಒಂದು ಪಾರ್ಟಿಯವರು 3 ವೀಲ್ ಚೇರ್ ಅನ್ನ ಕೊಟ್ಟಿದ್ದಾರೆ, ಇನ್ನೊಂದು ಪಕ್ಷದವರು 3 ವೀಲ್ ಚೇರ್ ಅನ್ನ ಕೊಟ್ಟಿದ್ದಾರೆ, ಇನ್ನೊಂದು ಸಮಾಜ ಸೇವಾ ಸಂಸ್ಥೆಯವರು 3 ವೀಲ್ ಚೇರ್ ಅನ್ನು ಕೊಟ್ಟಿದ್ದಾರೆ. ಎಷ್ಟಾಯ್ತು? 9. ಕುಟ್ಟಿಗಿಟ್ಟಾಯ್ತು. ಯಾಕೆ ಗೊತ್ತಾ? ಆ ಮಕ್ಕಳಿಗೆ ವೀಲ್ ಚೇರ್ ಮೇಲೆ ಕುತ್ಕೊಳ್ಳಿಕ್ಕೆ ಆಗೋದಿಲ್ಲ. ವೀಲ್ ಚೇರ್ ಕೊಟ್ಟಿದ್ದಾರೆ, ಕಾಂಟ್ಯಾಕ್ಟ್ ಮಾಡಿದ್ದಾರೆ ಅವರೆಲ್ಲ, ಕನೆಕ್ಟ್ ಆಗಲಿಲ್ಲ. ಆದ್ರೆ ಇವರು ಹೋದವರು ಹಣ್ಣು ಕೊಡ್ತಾರಲ್ಲ, ಹಣ್ಣು ಕೊಟ್ಟಾಗ ಆ ತಾಯಿಯಂದಿರು ತಾಯಿ ಹತ್ರ ಹೇಳ್ತಾರೆ, ಈ ತಾಯಿಯಂದಿರು ನಮ್ಮ ರೋಟಿಯ ತಾಯಿಯಂದಿರು ಈ ಹಣ್ಣನ್ನೆಲ್ಲ ಮಕ್ಕಳಿಗೆ ಕೊಡ್ತಾರೆ. ಹಣ್ಣಿನ 7 ಮುಟ್ಟಿ ಇತ್ತು. ಅವರೆಲ್ಲ ಅವರ ಸಂತೋಷ ತಗೊಂಡೋಗಿ ಇರ್ತಾರೆ. ಇವ್ರು ಏನ್ ಮಾಡ್ತಾರೆ ಗೊತ್ತಾ? ರೋಟಿಯ ಆನ್ಸ್ ಆ 3 ಮಕ್ಕಳನ್ನು ಎತ್ಕೊಂಡು ಆಸ್ತಿ ಸ್ಟಾರ್ಟ್ ಮಾಡ್ತಾರೆ. ಎತ್ಕೊಂಡು ಕುಣಿಸ್ತಾ ಆಟ ಆಡಿಸ್ತಾರೆ. ಆ ಮಗುವಿನ ಮುದ್ದು ಮಾಡ್ತಾರೆ. ಅದನ್ನು ನೋಡಿ ಆ ಮಕ್ಕಳ ಮುಖದಲ್ಲಿ ಒಂದು ಮಗು ನೋಡಿ ಆ ತಾಯಿ ಹೇಳ್ತಾರೆ ನಮ್ಮ ಹತ್ರ, ನನ್ನ ಮಕ್ಕಳು ಈ ರೀತಿ ನಕ್ಕಿತ್ತು ಇವತ್ತೇ ನಾನು ನೋಡಿದ್ದೀನಿ. ಆ ತಾಯಿ ಸಹ ಆಗ್ತಾರೆ, ತಂದೆ ಸಹ ಆಗ್ತಾರೆ. ಆ ಮಕ್ಕಳ ಭಾವನೆಗಳನ್ನು ನೋಡಿದಾಗ ಇದಕ್ಕಿಂತ ದೊಡ್ಡ ಸೇವೆ ಬೇಕು. ಹಣ ಖರ್ಚು ಮಾಡೋದು ಮುಖ್ಯವಲ್ಲ, ಕನೆಕ್ಟ್ ಆಗಬೇಕೆಲ್ಲ. ಸ್ನೇಹಿತರೆ,
ಬಹಳ ಹೇಳ್ತಾ ಹೋದ್ರೆ ನಿಮಗೂ ತರ ಆಗ್ತದೆ, ನಮ್ಮ ಬಸ್ಸು ಹೋಗ್ಬೋದು. ಆದರೆ ರೋಟರಿಗೆ ಕೆಲವೊಂದು ನಿಯಮಗಳ ಬಗ್ಗೆ ಹೇಳ್ಬೇಕು. ನಾಯಕತ್ವದ ಬಗ್ಗೆ ಬಂದು 3ನೇ ಕೋರ್ ವ್ಯಾಲ್ಯೂ ನಾಯಕತ್ವ. ನಾಯಕತ್ವ ಅಂತ ಹೇಳಿದ್ರೆ ನಾನು ಎಂಥ ನಾಯಕ ಎನ್ನುವುದಕ್ಕಿಂತ ಅವ್ರು ಹೇಳಿದ ಹಾಗೆ ನಾನು ಭೀಷ್ಮ ಆಗಿರ್ಲಿಕ್ಕೆ ಇಷ್ಟಪಡ್ತೇನೆ. ನಾನು ನಾಯಕನಾಗುವುದಕ್ಕಿಂತ ಇನ್ನೊಬ್ಬರಲ್ಲಿ ನಾಯಕತ್ವವನ್ನು ಬೆಳೆಸಲಿಕ್ಕೆ ನಾನು ಯಾವಾಗ ಇಷ್ಟಪಡ್ತೇನೆ. ರೋಟರಿ ಸದಸ್ಯರು ಕೂಡ ಹಾಗೆ. ನಾವು ನಾಯಕರಾಗುವುದರಲ್ಲಿ ಏನು ವಿಶೇಷವಿಲ್ಲ. ಈ ಸಮಾಜಕ್ಕೆ ಇನ್ನೊಬ್ಬ ಉತ್ತಮ ನಾಯಕನನ್ನು ನೀಡುವ ಬಗ್ಗೆ ನಾವು ಪ್ರಯತ್ನಿಸಿದರೆ ಅದು ನಮ್ಮ ಸಮಾಜ ಸೇವೆಯೂ ಆಗ್ತದೆ, ರೋಟರಿ ಸೇವೆಯೂ ಆಗ್ತದೆ. ರೋಟರಿ ಸದಸ್ಯರಾದವರು, ರೋಟರಿ ನಾಯಕರಾದವರು ಹೊಸ ನಾಯಕತ್ವವನ್ನು ಸೃಷ್ಟಿಸುವಲ್ಲಿ, ನಮ್ಮದನ್ನ ತ್ಯಾಗ ಮಾಡಿ ಇನ್ನೊಬ್ಬ ನಾಯಕನನ್ನ ಬೆಳೆಸುವಲ್ಲಿ ನಾವು ಪ್ರಯತ್ನ ಪಡುವುದು. ಅದಕ್ಕೆ ರೋಟರಿಯ 3ನೇ ಕೋರ್ ವ್ಯಾಲ್ಯೂ ನಾಯಕತ್ವ. ಇನ್ನು ಸಮಗ್ರತೆ. ಸಮಗ್ರತೆ ಅಂತ ಹೇಳಿದ್ರೆ ನಾವು ಇಲ್ಲಿ ಯಾರೋ 4 ಜನ ಹೋಗಿ ಕೆಲಸ ಮಾಡೋದಲ್ಲ, ಯಾವ ಒಂದು ಜಾತಿಯನ್ನು ಇಟ್ಕೊಂಡು ಕೆಲಸ ಮಾಡೋದಲ್ಲ. ಸಮಾಜದಲ್ಲಿರುವ ಪ್ರತಿಯೊಬ್ಬರನ್ನು ಸೇರಿಸ್ಕೊಂಡು ಏನಾದ್ರೂ ಒಂದು ಪ್ರೋಗ್ರಾಮ್ ನೀವು ಮಾಡಿದ್ರೆ ಅದು ಸಮಗ್ರತೆ. ನಿಮ್ಮ ಕಾರ್ಯಕ್ರಮ ಸಮಗ್ರವಾಗಿರಬೇಕು. ಒಬ್ಬರಿಗೆ ಮಾತ್ರ ಅಲ್ಲ, ಎಲ್ಲರನ್ನ ಸೇರಿಸ್ಕೊಂಡು ಎಲ್ಲರನ್ನ ಪ್ರೀತಿಯಿಂದ ವಿಶ್ವಾಸದಿಂದ ಕಾಣುವುದೇ ಸಮಗ್ರತೆ. ಇನ್ನು ವೈವಿಧ್ಯತೆಯ ಬಗ್ಗೆ ಬರುವುದಾದ್ರೆ ನಮ್ಮ ಕಾರ್ಯಕ್ರಮದ ಏಕತಾನತೆ ಇರಬಾರದು. ರೋಟರಿಯಲ್ಲಿ ವೈವಿಧ್ಯಮಯವಾಗಿ ಮಾಡಿ, ವಿವಿಧ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡಿ, ಆಗ ರೋಟರಿಗೊಂದು ಅರ್ಥ ಬರ್ತದೆ. ಸ್ನೇಹಿತರೆ, ನನಗೆ ಮ್ಯಾಜಿಕ್ ಆಫ್ ರೋಟರಿ ಬಗ್ಗೆ ಶೇಖರ್ ಶೆಟ್ಟಿ ಹೇಳ್ತಾರೆ ಅಂತ ಹೇಳಿದ್ದಾರೆ. ಅದರ ಮೊದಲು ರೋಟರಿ ಯಾಕೆ ಬೇಕು ಎನ್ನುವುದರ ಬಗ್ಗೆ ಹೇಳ್ತಾರೆ. ರೋಟರಿ ಹೇಗಿರಬೇಕು ಅಂತ ಹೇಳ್ತಾರೆ. ನನಗೆ ಹಸನ್ಮುಖಿ ಅಂತ ಹೇಳಿ, ಈ ಹಸನ್ ಮುಖ ಬಂದದ್ದು ಯಾಕೆ ಅಂತ ಹುಟ್ಟುವಾಗ ಹೀಗೆ ಬರಲಿಲ್ಲ, ರೋಟರಿ ಸೇರಿದಾಗಿಂದ ಬಂತು. ಯಾಕಂತ ಹೇಳಿದ್ರೆ ರೋಟರಿ ಸೇರಿದಾಗ ನನ್ನನ್ನು ಸೇರಿಸಿದ ಪಾಸ್ಟ್ ಡಿಸ್ಟ್ರಿಕ್ಟ್ ಗವರ್ನರ್ ಕೇಳಿದೆ, ನಾನು ರೋಟರಿಯಲ್ಲಿ ಏನ್ ಮಾಡ್ಬೇಕು ಕೇಳಿದೆ. ರೋಟರಿಯಲ್ಲಿ ಏನ್ ಮಾಡ್ಬೇಕು ಅಂತ ಹೇಳ್ತಾರೆ. ಏನು ಮಾಡೋದು ಬೇಡ, ಪ್ರತಿ ಮೀಟಿಂಗ್ಗೆ ಬನ್ನಿ, ಎಲ್ಲರನ್ನೂ ನೋಡಿ ಕೈ ಕುಲುಕಿ ನಗಾಡ್ಬಿಡಿ ಅಂತ ಹೇಳ್ತಾರೆ. ಇದು ಯಾಕೆ ಇಲ್ಲ, ನೀವು 3 ವಾರ 4 ವಾರ 2 ತಿಂಗಳು ಮಾಡಿ ಮತ್ತೆ ಮಾಡೋದು ಬೇಡ ಅಂತ ಹೇಳಿದ್ರೆ ಅರ್ಥನೇ ಆಗಲಿಲ್ಲ. ಅವ್ರು ಹಿರಿಯರು ಹೇಳಿದ್ದಾರೆ ಏನೋ ಇರ್ಬೋದು ಅಂತ ಎಲ್ಲರನ್ನೂ ಕೈ ಕುಲುಕಿ ನಗಲಿಕ್ಕೆ ಪ್ರಾರಂಭ ಮಾಡಿ ನಕ್ಕು 3-4 ತಿಂಗಳಾಯ್ತು. ಸ್ಟಾಪ್ ಮಾಡೋ ಬದಿಗೆ ಕಂಟಿನ್ಯೂ ಆಯ್ತು. ಇವತ್ತಿನವರೆಗೂ ಮುಂದುವರಿಸ್ಕೊಂಡು ಬಂದಿದೆ, ಅಭ್ಯಾಸ ಆಯ್ತು. ಈ ನಗುವಿನಿಂದಾಗಿ ಈ ಜಗತ್ತನ್ನು ಗೆಲ್ಲಬಹುದಾದ್ರೆ ನಾನು ಗೆಲ್ಲಿದ್ದಂತ ವ್ಯಕ್ತಿಯನ್ನು ಗೆಲ್ಲಿಕ್ಕೆ ಸಾಧ್ಯ ಇರುವ ಸದಾ ಕಾಲ ನಿಮಗೆ ಮುಗುಳ್ನಾಗಿ ನಿಮ್ಮ ಮುಖದಲ್ಲಿ ಗಂಡಸರಿಗಿಂತ ಹೆಂಗಸರು ಬಹಳ ಚಂದ ಅಂತ ಯಾಕೆ ಗೊತ್ತಾ? ಅವರ ಮುಖದಲ್ಲಿ ಯಾವಾಗಲೂ ನಗು ಇರ್ತದೆ. ನಮ್ಮ ಮುಖದಲ್ಲಿ ಯಾವಾಗಲೂ ಹರಳೆಣ್ಣೆ ಕುಡಿದವ ಮುಖ. ಯಾಕಂದ್ರೆ ಆ ಗಂಭೀರತೆಯ ಹೆಸರಿನಲ್ಲಿ ನಾವು ಮುಖದಲ್ಲಿ ನಗು ಇರೋದಿಲ್ಲ. ಆದ್ರೆ ಹೆಂಗಸರು ಹಾಗಲ್ಲ ಅಲ್ಲ. ಲೇಡೀಸ್, ನಾನು ಉತ್ತರ ಕರ್ನಾಟಕದಲ್ಲಿ ಕೆಲಸ ಮಾಡಿದ್ರೆ ಹೆಂಗಸರನ್ನು ನೋಡಿದ್ದೇನೆ, ಅಲ್ಲಿ ಹೆಂಗಸರು ಅಂತ ಹೇಳೋದಿಲ್ಲ. ಮನೆಯಲ್ಲ ನಗಾಡಲ್ಲ ಸರ್, ಮನೆ ನಗಾಡಲ್ಲ, ಗಂಡಸರು ಮನೆಯಲ್ಲ ನಗಾಡ್ತಾರೆ. ಯಾಕೆ ಹೇಳ್ತಾರೆ ಕೇಳಿ. ಕುಂದಾಪುರ ಒಂದು ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿದ್ದಾಗ ಒಬ್ಬ ಭಾಷಣಕಾರರು ಹಾಸ್ಯ ಪ್ರಭಾವವನ್ನು ಹಾಕ್ತಾ ಇದ್ದಾಗ ಎಲ್ಲರೂ ಕೈ ತಟ್ಟಿ ನಗಾಡ್ತಾ ಇದ್ರು, ಬಿದ್ದು ನಗ್ತಾ ಇದ್ರು. ನನ್ನ ಪಕ್ಕದಲ್ಲಿದ್ದ ವ್ಯಕ್ತಿ ನಗ್ತಾ ಇಲ್ಲ. ನಾನು ಕೇಳಿದೆ ಯಾಕೆ? ಅವ್ರು ಹೇಳಿದ್ ನಿಮ್ಗೆ ಅರ್ಥ ಆಗ್ತಾ ಇಲ್ವಾ? ಆಗ್ತದೆ, ಮತ್ತೆ ನಗೋದಿಲ್ಲ. ನೀ ಸುಮ್ಮನೆ ಇರು, ನನಗೂ ಅವರಿಗೂ ಆಗೋದಿಲ್ಲ, ನಾನು ಮನೆಗೆ ಹೋಗಿಲ್ಲ ಅಂತ ಸ್ವಭಾವ ನಮ್ದು. ಸ್ನೇಹಿತರೆ, ಯಾರನ್ನಾದ್ರೂ ನೋಡಿದಾಗ ಮುಗುಳ್ನಕ್ಕು ಒಂದು ಮಾತಾಡ್ಸಿಬಿಡಿ. ನಾವೇನ್ ಮಾಡ್ತೇವೆ ಹೇಳಿ? ಯಾರಾದ್ರೂ ದಾರಿಯಲ್ಲಿ ಬಂದಾಗ ಅವನು ಬಂದು ನನ್ನನ್ನು ಮಾತನಾಡ್ತೀನಿ, ಅವನು ನನ್ನ ಮುಖ ನೋಡಿದಲ್ಲಿ ನಾನು ಮತ್ತೆ ನಗ್ತೇನೆ ಅಂತ ಹೇಳ್ತೇವೆ. ಅವನು ಬರ್ತಾನೆ, ನಾವು ಹೋಗ್ತೇವೆ, ಅವನು ಆ ಕಡೆ ನೋಡ್ತಾ ಹೋಗ್ತಾನೆ, ನಾವು ಈ ಕಡೆ ನೋಡ್ತಾ ಹೋಗ್ತೇವೆ, ಪಾಸ್ ಆಗ್ತೇವೆ. ಯಾವತ್ತೂ ನಮ್ಮ ಸ್ನೇಹಿತ ಆಗೋದಿಲ್ಲ. ಆದ್ರೆ ನಾನು ಕಂಡುಕೊಂಡಂತ ಒಂದು ಸತ್ಯ, ಈ ಮುಗುಳ್ನಗೆಯಿಂದ ನಮಗೆ ಬೇಕಾದದ್ದು ಒಂದು ಮಾತನ್ನು ಹೇಳ್ತಾರೆ, ನಿಮ್ಮ ಸ್ನೇಹಿತರನ್ನ ಪ್ರೀತಿಸಿ, ಸ್ನೇಹಿತರನ್ನ ಪ್ರೀತಿಸಿ, ಸ್ನೇಹಿತರ ವೈರಿಯನ್ನ ಪ್ರೀತಿಸಿ, ಕೊನೆಗೊಳ್ಳುವುದೇ ವೈರಿಯನ್ನ ಪ್ರೀತಿಸಿ, ಕೊನೆಗೆ ವೈರಿಯನ್ನೂ ಪ್ರೀತಿಸಿ, ನೀವು ದೊಡ್ಡವರಾಗ್ತೀರಾ. ಇದು ರೋಟರಿಯ ತತ್ವ. ರೋಟರಿಯವರಿಗೆ ನಾವು ವೈರಿಗಳೇ ಇಲ್ಲ. ವೈರಿಗಳಿದ್ರೆ ನಾವು ರೋಟರಿಯಿಂದ ಆಗಲಿಕ್ಕೆ ಸಾಧ್ಯತೆ ಇಲ್ಲ. ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಬೇಕಾಗಿದೆ. ಇನ್ನು ಮ್ಯಾಜಿಕ್ ಆಫ್ ರೋಟರಿ ಬಗ್ಗೆ ಶೇಖರ್ ಶೆಟ್ಟಿ ಹೇಳಬೇಕಂತ ನನಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಅದರಿಂದ ಅದನ್ನು ಹೇಳಲೇಬೇಕಾಗಿದೆ. ಈ ವರ್ಷದ ಅಧ್ಯಕ್ಷರಾದ
ಅಧ್ಯಕ್ಷರಾದ ಸ್ಟಿಫಾನಿ ಅರ್ಚಿಕ್ರವರು ಒಂದು ಕರೆಯನ್ನು ಕೊಟ್ಟಿದ್ದಾರೆ, ಮ್ಯಾಜಿಕ್ ಆಫ್ ರೋಟರಿ ಅಂತ. ರೋಟರಿ ಮ್ಯಾಜಿಕ್ ಅಂತ ಹೇಳಿದಾಗ ನಮ್ಮ ಕೆಲವು ಸ್ನೇಹಿತರು ಹೇಳಿದ್ರು, ಸೋಮಣ್ಣ ಈ ರೋಟರಿಯಲ್ಲಿ ನಮ್ಮ ಮ್ಯಾಜಿಕ್ ಈ ಅಧ್ಯಕ್ಷರು ನಾವು ಮೊದಲು ಮಾಡ್ತಾ ಇದ್ವಿ ಮ್ಯಾಜಿಕ್. ಈ ವರ್ಷ ಒಂದು 10 ಮೆಂಬರ್ಸ್ ಸೇರಿಸ್ತೇವೆ, ಮುಂದಿನ ವರ್ಷ ಅವರೆಲ್ಲ ಮಾಯ, ಮ್ಯಾಜಿಕ್ ಅಂದ್ರೆ ಮಾಯ. ಈ ವರ್ಷ ಒಂದು ಕುಳಿ ತೆಗೆದು 300 ಗಿಡ ನೆಡ್ತೇವೆ, ಮುಂದಿನ ವರ್ಷ ಗಿಡಗಳೆಲ್ಲ ಮಾಯ, ಅದೇ ಗಿಡ ಕುಳಿ ಇನ್ನೊಂದು ಗಿಡ ನೆಡ್ತೇವೆ ಅಂತ. ಹಾಗಲ್ಲ, ಅವರ ಮಾತಿನಲ್ಲಿರುವ ರೋಟರಿ ಈ ಜಗತ್ತಿನಲ್ಲಿ ಚಮತ್ಕಾರವನ್ನು ಮಾಡಬೇಕಾಗಿದೆ. ತನ್ನ ಕಾರ್ಯಕ್ರಮಗಳ ಮುಖಾಂತರ, ತನ್ನ ಔದಾರ್ಯದ ಮುಖಾಂತರ, ತನ್ನ ನಡವಳಿಕೆಗಳ ಮುಖಾಂತರ ಈ ಸಮಾಜದ ಜನರನ್ನ ಅತ್ಯಂತ ಕಟ್ಟ ಕಡೆಯ ವ್ಯಕ್ತಿಯನ್ನು ಕೂಡ ಮಾತನಾಡಿಸಿ ಅವರಿಗೆ ಸಾಂತ್ವನ ಹೇಳುವ ಮುಖಾಂತರ, ನಾನಿದ್ದೇನೆ ಎಂದು ಹೇಳುವಂತ ಧೈರ್ಯ ಹೇಳುವ ಮುಖಾಂತರ ಈ ಸಮಾಜದಲ್ಲಿ ಚಮತ್ಕಾರ ಮಾಡುವ ಮುಖಾಂತರ ರೋಗಿಗೆ ಸಂಮೋಹನವನ್ನ ನಾವು ಇರಬೇಕಾಗಿದೆ. ಅವರ ಆದೇಶವನ್ನ ಪಾಲಿಸೋಣ. ಎಲ್ಲಕ್ಕಿಂತ ಹೆಚ್ಚಾಗಿ 2ನೇ ಬಾರಿ ಬಂದಿದ್ದೇನೆ ಸತತವಾಗಿ, 3ನೇ ಬಾರಿ ಖಂಡಿತ ಬರೋದಿಲ್ಲ. ಉಳಿದವರೆಲ್ಲ ಒಟ್ಟಾಗಿ ನನ್ನ ಹೊರಗೆ ಹಾಕ್ತೀರಿ. ಆದರೆ ಈ ಕ್ಲಬ್ ನನಗೆ ಬೇಕಂತ ವಿಶ್ವಾಸಕ್ಕೆ ನಾನು ಚಿರಋಣಿಯಾಗಿದ್ದೇನೆ. ಎಷ್ಟು ಬಾರಿ ಬಂದರೂ ಕೂಡ ನನ್ನನ್ನು ಅತ್ಯಂತ ಪ್ರೀತಿಯಿಂದ ಇವನಾರವ 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 ಎಂದೆಲ್ಲದೆಯ ಇವನಮ್ಮವ 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 ಎಂದಿದೆಯ ಅನ್ನುವಂಥ ತತ್ವದಂತೆ ಈ ಕ್ಲಬ್ನವರು ನನ್ನನ್ನು ಅತ್ಯಂತ ಪ್ರೀತಿಯಿಂದ ಕಂಡಿದ್ದಾರೆ. ಅದಕ್ಕೆ ಕೃತಜ್ಞತೆಗಳನ್ನು ಸಲ್ಲಿಸಿದ ನನ್ನ ಮಾತನ್ನು ಮುಗಿಸುವ ಮೊದಲು ಎಂದಿನಂತೆ ಕವಿ DS ಶಿವಕೃಷ್ಣನವರ ಸಾಲಿನೊಂದಿಗೆ ಹಚ್ಚುವೆನು ಹಣತೆಯನ್ನು ಲೋಕವನ್ನು ಬೆಳಗುವೆನೆನ್ನುವ ಭ್ರಮೆಯಿಂದಲ್ಲ, ಇರುವಷ್ಟು ದಿನ ನನ್ನ ಮುಖ ನೀನು, ನಿನ್ನ ಮುಖ ನಾನು ಕಾಣಲೆಂದು. ಜೈರು ಸ್ನೇಹ ಅನನ್ಯ, ತನುಶ್ರೀ, ಹಾಗೆ ವಿದ್ಯಾ ಸಿರಿ ಯೋಜನೆಯಡಿ ಧನ ಸಹಾಯ ನಮ್ರತ. ಇದು ರೋಟರಿ ಪಾಸ್ಟ್ ಪ್ರೆಸಿಡೆಂಟ್ ಅವರ ಚಂದ್ರಕೇಶ್ವರ ಅವರು ಅವರ ಊರಿನ ಧರ್ಮಪುರ ಪ್ರೌಢಶಾಲೆಯಲ್ಲಿ ಅತಿ ಹೆಚ್ಚು ಅಂಕಗಳು ಪಡೆದಕ್ಕಂತ ವಿದ್ಯಾರ್ಥಿಗೆ ಪ್ರತಿ ವರ್ಷ 5,000 ಧನ ಸಹಾಯ, ಹಾಗೆ ಅವರಿಗೆ ಒಂದು ನೆನಪಿನ ಕಾಣಿಕೆಯನ್ನ ನೀಡ್ತಾ ಇದ್ದಾರೆ. ನಮ್ರತ ಸರ್, ಈಗ ಬುಲೆಟಿನ್ ಬಿಡುಗಡೆ ಮಾಡ್ತಾ ಇದ್ದೀವಿ. ಈಗ ಬುಲೆಟಿನ್ ಬಿಡುಗಡೆ ಮಾಡ್ತಾ ಇದ್ದೀವಿ. ಬುಲೆಟಿನ್ ಎಡಿಟ್ ಆದಂತ ಧರ್ಮಪುರ ನಾರಾಯಣ ಸರ್ ಅವರು ದಯಮಾಡಿ ಈ ಕಾರ್ಯಕ್ರಮವನ್ನ ನಡೆಸ್ಕೊಡ್ಬೇಕು. ಕಲಾ ಸ್ಟುಡಿಯೋ. ಹಾಂ ಸರ್, ಹೌದಾ? ಇಟ್ಕೊಳ್ಳಿ ಸರ್, ಸ್ಟ್ರೈಕ್ ಹೋಗಿ ಸರ್, ಹೋಗಿ ಸರ್, ಆ ಕಡೆಗೆ ಬನ್ನಿ. ಸರ್ ಬನ್ನಿ ಸರಿ ಸರ್, ಆಗಿದೆ ಸರ್, ಮುಂದೆ ಥ್ಯಾಂಕ್ ಯು. ಶುಭಾಶಯಗಳನ್ನು ಸಲ್ಲಿಸುತ್ತಾ ಎಲ್ಲರಿಗೂ ವಂದನೆಗಳು. ಹಾಗೆ ಜೆನೆಲ್ಲ ಪಾಂಡುಪುರದಲ್ಲಿ ಸನ್ಮಾನ ಪಡೆದಿದ್ದು ತುಂಬಾ ಖುಷಿ. ಸನ್ಮಾನ ಸೇವೆ ಮಾಡ್ಬೇಕಾದ್ರೆ ತುಂಬಾ ಪ್ರಾಬ್ಲಮ್ಸ್ ಬರ್ತದೆ ಅಂತ ಗೊತ್ತು. ಒಂದು ಪ್ರಸನ್ನ ಸರ್ ಹೇಳಿದ್ರು ಹಳ್ಳಿ ಸೇವೆ ಅಂತ, ಸೇವೆ ಮಾಡುವ ಫ್ರಿಕ್ಷನ್ ಅಂತ ಇರ್ತದೆ. ಬಟ್ ಆ ಉಪನಿಷತ್ತಲ್ಲಿ ಆಯ್ತು ಅಡೋರಣೀಯ ಮಹತ್ವ ಮಹೀಯಾನ್ ಅಂತ, ಅಡೋರಣಗಳು ಕೂಡಿ ಮಹತ್ತಾದ ಕನ್ವರ್ತಾದ ವಿಷಯ ಆಗಿರೋದ್ರಿಂದ ಸೊ ಸಣ್ಣದಾಗಿ ದೊಡ್ಡದಾಗಿ ಸೇವೆ ಅಂತೂ ಮಾಡಬೇಕು. ಅಂಡ್ ಚಾರಿಟಿ ಸ್ಟಾರ್ಟ್ಸ್ ಫ್ರಮ್ ಹೋಮ್, ಮನೆಯಿಂದಲೇ ಶುರು ಆಗಬೇಕು. ಬಟ್ ಸೇವೆ ಮಾಡುವಾಗ ಅದ್ರ ಪ್ರತಿಫಲ ಸಿಗ್ತದ ಇಲ್ಲ ಅಂತ ಗ್ಯಾರಂಟಿ ಇಲ್ಲ. ಸೊ ಇರೋದು ಒಂದೇ ಆಪ್ಷನ್, ಕರ್ಮಣ್ಯವಾಗಿ ಮಾಪದೇಶು ಕದಾಚಾರ. ನಿಮ್ಮ ಕೆಲಸ ನೀವು ಮಾಡಿ
ನಾವೆಲ್ಲ ಎಕ್ಸಾಮ್ ಪಾಸ್ ಮಾಡ್ತೀನಿ ಆರ್ಗನೈಸ್ ಮಾಡ್ತಾ ಇದ್ದೀವಿ ಅಂತ ಜವಾಬ್ದಾರಿ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಕೊಟ್ಟು ಕಳಿಸ್ತಾ ಇದ್ದಾರೆ ಅಂತ ಅನ್ಕೊತೀನಿ. ಸೊ ಥ್ಯಾಂಕ್ಸ್ ಫಾರ್ ಆನ್ಲೈನ್. ಜಿಲ್ಲಾ ಕಾರ್ಯಕ್ರಮ ಮೆಂಬರ್ಶಿಪ್ ಡೆವಲಪ್ಮೆಂಟ್ ಮತ್ತು ರಿಟೆನ್ಷನ್ ಕಾರ್ಯಕ್ರಮವನ್ನು ಹುಷಾರ್ನಗರದ 7th ಹೊಸಕೋಟೆಯಲ್ಲಿ ಸೈಂಟ್ ಸೆಬಾಸ್ಟಿಯನ್ ಹಾಲಲ್ಲಿ ಆಗಸ್ಟ್ 11ನೇ ತಾರೀಕು ಮಧ್ಯಾಹ್ನ ಮೇಲೆ 4 ಗಂಟೆಯಿಂದ 7 ಗಂಟೆವರೆಗೆ ಹಮ್ಮಿಕೊಂಡಿದ್ದೇವೆ. ಅದರಲ್ಲೆಲ್ಲ ದಯಮಾಡಿ ಎಲ್ಲ ರಿಟೈಲರ್ಸ್ ನಮ್ಮೊಂದಿಗೆ ಕೈ ಜೋಡಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಕೇಳಿಕೊಳ್ಳು. ಮತ್ತೊಮ್ಮೆ ಹೇಳ್ತೇನೆ, ಆಗಸ್ಟ್ 11 ಭಾನುವಾರ ಸಾಯಂಕಾಲ 4 ಗಂಟೆಯಿಂದ 7 ಗಂಟೆವರೆಗೆ ಕಾರ್ಯಕ್ರಮ. ಡೀಟೇಲ್ಸ್ ನಿಮಗೆ ಮತ್ತೆ ನಾವು ತಿಳಿಸ್ತೇವೆ. ಥ್ಯಾಂಕ್ ಯು. ಹಾಗೆಯೇ ನಮ್ಮ ಎಲ್ಲರಿಗೂ ಶುಭಾಶಯಗಳನ್ನು ಹೇಳ್ತಾ ನಮ್ಮ ಭಾಷಣ. ಥ್ಯಾಂಕ್ ಯು. ಡಾಕ್ಟರ್ ಹರೀಶ್ ಸರ್ ಅವರಿಗೆ ಒಂದು ಧನ್ಯವಾದ ಕಾಣಿಕೆ. ಎಲ್ಲರಿಗೂ ನಮಸ್ಕಾರ. 2024-25ನೇ ಸಾಲಿಗೆ ಆಯ್ಕೆಯಾಗಿರ್ತಕ್ಕಂಥ ಪ್ರಸನ್ನ ಮತ್ತು ಕೃಷ್ಣಕುಮಾರ್ ಅವರಿಗೆ ಮೊದಲನೇದಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ, ಹಾಗೂ ಈ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ರೋಟರಿ ಕುಟುಂಬದವರಿಗೂ ಹಾಗೂ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಜನರಿಗೂ ವಂದಿಸುತ್ತಾ, ನಮ್ಮ ಪದಗ್ರಹಣ ಕಾರ್ಯಕ್ರಮ ಪ್ರಿಯಾಪಟ್ಟಣ ರೋಟರಿ ಹಿಂಗಂದು ಇದೇ ತಿಂಗಳು 12ನೇ ತಾರೀಕು ಶುಕ್ರವಾರ ಸಾಯಂಕಾಲ 6 ಗಂಟೆಗೆ ಮಂಜುನಾಥ ಕನ್ವೆನ್ಷನ್ ಹಾಲ್ ನೆರವೇರುತ್ತೆ. ಹಾಗಾಗಿ ತಾವೆಲ್ಲರೂ ಬರಬೇಕು. ನಾನು ಆ ದಿನ ರೋಟರಿ ಅಧ್ಯಕ್ಷನಾಗಿ ಪದಗ್ರಹಣ ಮಾಡ್ತಾ ಇದ್ದೇನೆ. ನಿಮ್ಮ ಆಶೀರ್ವಾದ ನಾವೆಲ್ಲರಿಗೂ ಬೇಕು ಅಂತ ಹೇಳಿ ನಿಮ್ಮನ್ನು ಮತ್ತೊಮ್ಮೆ ಕೇಳ್ಕೊಳ್ತಾ ಎಲ್ಲ ಕರ್ನಾಟಕರು ಆಶೀರ್ವದಿಸಬೇಕು ಅಂತ ಹೇಳ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಾನು ಅಶೋಕ್ ಅಂತ ಮಡಿಕೇರಿಯಿಂದ ಸಮಾಜ ವತಿನ ಪದಗ್ರಹಣ ಸಮಾರಂಭ ನಾಳೆ ಮಡಿಕೇರಿಯಲ್ಲಿ 6:30ಗೆ ನಡೆಯುತ್ತೆ. ಇಲ್ಲಿ ಬಂದಿರುವಂಥ ಯಶಸ್ವಿ ಸಂಸ್ಥೆಗಳವರು ನಮ್ಮ ಪದಗ್ರಹಣ ಸಮಾರಂಭವನ್ನು ನಡೆಸಿದ್ದಾರೆ. ದಯವಿಟ್ಟು ತಾವೆಲ್ಲರೂ ಒಂದು ಸಮಾರಂಭವನ್ನು ಎಲ್ರಿಗೂ ನಮಸ್ಕಾರ. ಮೊದಲಿಗೆ ಕೆಆರ್ ಕ್ಲಬ್ ವತಿಯಿಂದ ಮನ್ಸೂರ್ ಕ್ಲಬ್ನ ನೂತನ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿ ಹಾಗೂ ಅವರ ಟೀಮಿಗೆ ನಾನು ವೈಯಕ್ತಿಕವಾಗಿ ಹಾಗೂ ಕ್ಲಬ್ನ ಪರವಾಗಿ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಕೆಆರ್ ಕ್ಲಬ್ನ ರೋಟರಿ ಈ ವರ್ಷದ ಟೀಮಿನ ಪದಗ್ರಹಣ ಸಮಾರಂಭ ಇದೇ ಭಾನುವಾರ 14 ಜುಲೈ ರೋಟರಿ ಭವನ ಕೆಆರ್ ನಗರದಲ್ಲಿ ಸಂಜೆ 6:45ಕ್ಕೆ ಇರುತ್ತೆ. ಈ ಪದಗ್ರಹಣ ಕಾರ್ಯಕ್ರಮ ನಡೆಸಿಕೊಡೋರು ಪ್ರಕಾಶ್ ಕಾರಂತ್ ಫಾಸ್ಟ್ ಡಿಸ್ಟ್ರಿಕ್ಟ್ ಅವ್ರನ್ನ ತಾವೆಲ್ಲರೂ ದಯಮಾಡಿ ಹಿರಿಯಾಪಟ್ಟಣ ಕ್ಲಬ್ನ ಎಂ ರಾಜೇಗೌಡರು ಮತ್ತೆ ಅವರ ತಂಡ ಬಂದಿದೆ, ಅವ್ರಿಗೆ ನಾವು ಗುರುತಿಸ್ತಾ ಇದ್ವಿ. ಹಾಗೆ ಹಿರಿಯಾಪಟ್ಟಣ ಕ್ಲಬ್ನ ಇನ್ನೊಂದು ಕ್ಲಬ್ ಐಕಾನ್ ನಾಗರಾಜ್ ಮತ್ತು ಅವರ ತಂಡ ಬಂದಿದೆ, ಅವರನ್ನು ನಾವು ಗುರುತಿಸ್ತಾ ಇದ್ವಿ. ಹಾಗೆ ಮಡಿಕೇರಿ ಗುಡ್ಸ್ನ ರೋಟರಿ ಕ್ಲಬ್ನವರು ಬಂದಿದ್ದಾರೆ, ಅವರನ್ನು ನಾವು ಗುರುತಿಸ್ತಾ ಇದ್ವಿ, ಹರೀಶ್. ಹಾಗೆ ಕುಶಾಲನಗರ ಕ್ಲಬ್ನ ಹರೀಶ್ ಅಧ್ಯಕ್ಷರು ಮತ್ತೆ ಅವರ ಪದಾಧಿಕಾರಿಗಳು ಬಂದಿದ್ದಾರೆ, ಅವರನ್ನು ನಾವು ಗುರುತಿಸ್ತಾ ಇದ್ದೀವಿ. ಹಾಗೆ ಕೇರಳ ಕ್ಲಬ್ನ ಅಧ್ಯಕ್ಷರಾದ ಅರುಣ್ ಕುಮಾರ್ ಮತ್ತೆ ಅವರ ತಂಡ ಬಂದಿದೆ, ಅವರನ್ನ ಗುರುತಿಸ್ತಾ ಇದ್ದೀವಿ. ಹಾಗೆ ಗುರುತಿಸ್ತಾ ಇದ್ದೀವಿ. ಮಡಿಕೇರಿ ಗುಡ್ಸ್ ಆಲೂರು ಸಿದ್ದಾಪುರ, ಹಾಗೆ ಶನಿವಾರ ಸಂತೆ ಕ್ಲಬ್ನ ಅಧ್ಯಕ್ಷರು ಮತ್ತು ಸದಸ್ಯರು ಬಂದಿದ್ದಾರೆ. ಫಾಸ್ಟ್ ಜೋನಲ್ ಸೆಕ್ರೆಟರಿ ವಸಂತ್ ಅವರು ಬಂದಿದ್ದಾರೆ, ನಾವು ಈ ಸಂದರ್ಭದಲ್ಲಿ ಅವರನ್ನ ಗುರುತಿಸ್ತಾ ಇದ್ದೀವಿ. ಹಾಗೆ ಹುಣಸೂರು ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಬಂದಿದ್ದಾರೆ, ಮಾದೇವರು, ಅವರನ್ನ ನಾವು ಗುರುತಿಸ್ತಾ ಇದ್ದೀವಿ. ಹಾಗೆ ಕುಮಾರ್ ಹಸನೇಗೌಡರು ಬಂದಿದ್ದಾರೆ, ಅವರನ್ನು ನಾವು ಗುರುತಿಸ್ತಾ ಇದ್ದೀವಿ. ಸೋಮಶೇಖರ್ ಫಾಸ್ಟ್ ನಿಗಮಪೂರ್ವ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಬಂದಿದ್ದಾರೆ, ಅವರನ್ನು ಗುರುತಿಸ್ತಾ ಇದ್ದೀವಿ. ಸ್ವಾಮಿ ಅವರು HD ಕೋಟೆಯಿಂದ ಬಂದಿದ್ದಾರೆ, ಅವರನ್ನು ನಾವು ಗುರುತಿಸ್ತಾ ಇದ್ದೀವಿ. ಹಾಗೆ ಅರುಣ್ ಕುಮಾರ್ HD ಕೋಟೆ ಕಾಲೇಜಿನ ಪ್ರಿನ್ಸಿಪಾಲ್ ಬಂದಿದ್ದಾರೆ, ವೇಣುಗೋಪಾಲ್ ಮತ್ತೆ ಅರುಣ್ ಕುಮಾರ್ ಅವರು, ಅವ್ರನ್ನ ಗುರುತಿಸ್ತಾ ಇದ್ವಿ. ಹಾಗೆ ಶಿಲ್ಪ ಮತ್ತೆ ಸುನಿಲ್ ಅಸಿಸ್ಟೆಂಟ್ RFO
ಅವರು ಬಂದಿದ್ದಾರೆ. ಅವರನ್ನ ನಾವು ಈ ಸಂದರ್ಭದಲ್ಲಿ ಗುರುತಿಸ್ತಾ ಇದ್ದೀವಿ. ಇನ್ನೊಂದು ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಬಂದಿದ್ದಾರೆ. ಅವ್ರನ್ನ ನಾವು ಇಲ್ಲಿ ಗುರುತಿಸ್ತಾ ಇದ್ದೀವಿ. ಪತ್ರಕರ್ತರ ಸಂಘದ ಕಾರ್ಯದರ್ಶಿಗಳಾದಂತಹ ಮಹಾದೇವ್ ಅವರು ಬಂದಿದ್ದಾರೆ, ಡಾಕ್ಟರ್ ಮಹೇಶ್ ಅವರು ಬಂದಿದ್ದಾರೆ, ಪ್ರದೀಪ್ ಅವರು ಬಂದಿದ್ದಾರೆ, ಪ್ರದೀಪ್ ಅಂಗೂಡ್ ಅವರು ಬಂದಿದ್ದಾರೆ, ವೆಂಕಟಪ್ಪನವರು ಬಂದಿದ್ದಾರೆ, ರಘು ಅವರು ಬಂದಿದ್ದಾರೆ, ಹಾಗೆ ರೇಣುಕಾ ಪ್ರಸಾದ್ ಅವರು ಬಂದಿದ್ದಾರೆ. ಅವ್ರನ್ನ ಕೂಡ ಗುರುತಿಸ್ತಾ ಇದ್ದೀವಿ. ಶೇಖರ್ ಶೆಟ್ಟಿ ಅವರಿಗೆ ನನ್ನ ಅನಂತ ಧನ್ಯವಾದಗಳು. ಈ ಸುಂದರ ಸಮಾರಂಭದಲ್ಲಿ ನಮ್ಮ 3181 ವರೆಗಿನ ಹಲವಾರು ಎಲ್ಲ ಅಧ್ಯಕ್ಷರು ಕಾರ್ಯದರ್ಶಿಗಳು ಬಂದಿದ್ದಾರೆ. ಅವರೆಲ್ಲರೂ ಕೂಡ ಈ ಇದರಲ್ಲಿ ವಂದನೆಗಳನ್ನು ತಿಳಿಸ್ತೀನಿ. ಮತ್ತೆ ಈ ನಮ್ಮ ರೋಟರಿ ಕ್ಲಬ್ನ ನಿಕಟಪೂರ್ವ ಅಧ್ಯಕ್ಷರಾದ ಚಂಕೇಶ್ ಅವರು ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸ್ತೀನಿ. ಹಾಗೆ ನಮ್ಮ ರೋಟರಿ ಕ್ಲಬ್ನ ನೂತನ ಆದ ಆನಂದ್ ಸರ್ ಅವರು ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸ್ತೀನಿ. ಹಾಗೆ ನಮ್ಮ ರೋಟರಿ ಕ್ಲಬ್ನ ಜಡ್ಡರಾದಂಥ ಪಾಂಡುಕುಮಾರ್ ಪ್ರಿಯರು ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸ್ತೀನಿ. ಹಾಗೆ ನಮ್ಮ ರೋಟರಿಯ ನೂತನ ಅಧ್ಯಕ್ಷರಾದ ಡಾಕ್ಟರ್ ಪ್ರಸನ್ನ ಅವರು ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸ್ತೀನಿ. ಮತ್ತೆ ಮೈಸೂರಿನ ನಮ್ಮ ಯಶಸ್ವಿನಿ ಸೋಮಶೇಖರ್ ಅವರು ಬಂದಿದ್ದಾರೆ. ಮತ್ತೆ ಮಾಜಿ ಫಾಸ್ಟೇಜ್ ಸತ್ಯನಾರಾಯಣ ಸರ್ ಬಂದಿದ್ದಾರೆ. ಮತ್ತೆ ಹರೀಶ್ ಶೆಟ್ಟಿ ಬಂದಿದ್ದಾರೆ. ಫಾಸ್ಟೇಜ್ ಆದಿ ಸಹಾಯಕ ಸಂಘದಿಂದ ಹರೀಶ್ ಸರ್ ಬಂದಿದ್ದಾರೆ. ಮತ್ತೆ ಮಡಿಕೇರಿ ಕುಶಾಲನಗರ, ವಿರಾಜಪೇಟೆ, ಕೆ.ಎನ್. ನಗರ, ಮತ್ತೆ ಮಡಿಕೇರಿ ಹಿಲ್ಸ್, ಹಾಗೆ ಆಲೂರು, ಸಿದ್ದಾಪುರ, ಸೋಮವಾರಪೇಟೆ, ಪ್ರಿಯಾಪಟ್ಟಣ 2 ಕ್ಲಬ್ನ ಅಧ್ಯಕ್ಷರು, ಕಾರ್ಯದರ್ಶಿ ಎಲ್ಲರೂ ಕೂಡ ಈ ಸಂದರ್ಭ ನಮ್ಮ ರೋಟರಿ ಸಂಸ್ಥೆ ಪರವಾಗಿ ಎಲ್ಲರೂ ಕೂಡ ಧನ್ಯವಾದಗಳು. ಹಾಗೆ ಇವತ್ತು ಸಮಯಕ್ಕೆ ಸರಿಯಾಗಿ ಬಂದಂತಹ ನಮ್ಮ ರೋಟರಿಯ ಎಲ್ಲ ಹಿರಿಯ ಸದಸ್ಯರುಗಳು ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸ್ತೀನಿ. ಮತ್ತೆ ಕಾರ್ಯಕ್ರಮದ ಪ್ರಾರ್ಥನೆಗಾಗಿ ಆಗಮಿಸಿದ ಶಿಕ್ಷಕರಾದಂತಹ ನಮ್ಮ ಚಿಲ್ಕುಂದ ಮಹೇಶ್ ಅವರಿಗೆ, ಹಾಗೆ ನೂತನ ಸೇರ್ಪಡೆಯಾದಂತಹ ಸಂತೋಷ್ ಕುಮಾರ್ ಅಂಡ್ ಪುಟ್ಟರಾಜು ಅವರಿಗೆ, ಹಾಗೂ ಇಡೀ ನನ್ನ ತಾಲೂಕು ಪತ್ರಕರ್ತರ ತಂಡದವರೆಲ್ಲ ಬಂದರೆ ಅವರು ಕೂಡ ಧನ್ಯವಾದಗಳು. ಮತ್ತೆ ತಾಲೂಕಿನ ಗಣ್ಯ ವ್ಯಕ್ತಿಗಳಂತ ನಮ್ಮ ಕಸಾಪ ಅಧ್ಯಕ್ಷರಾದಂಥ ಮಹದೇವ್ ಸರ್, ಸೋಮಶೇಖರ್ ಸರ್, ಕುಮಾರಶ್ರೀ ಅವರು, ರೇಣುಕಾ ಪ್ರಸಾದ್ ಅಂಡ್ ನಮ್ಮ ವೆಂಕಟಪ್ಪ ಅವರು, ತಾರಾ ಮಹೇಶ್, ಎಲ್ಲ ಪತ್ರಿಕಾ ಮಿತ್ರರು ಬಂದಿದ್ದಾರೆ. ಮತ್ತು ನಮ್ಮ ರೋಟರಿಯ ಕುಟುಂಬದ ಎಲ್ಲ ಹೆಣ್ಮಕ್ಳು ಕೂಡ ರೋಟರಿಯ ಪರವಾಗಿ ತಮಗೆ ಧನ್ಯವಾದಗಳು. ಮತ್ತು ನಮ್ಮ ಈಗಷ್ಟೇ ನಟರಾಜ್ ಬಂದಿದ್ದಾರೆ, ಅವರು ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಈ ಕಾರ್ಯಕ್ರಮದ ಯಶಸ್ವಿಗೆ ಪಾತ್ರದಂತ ಎಲ್ಲರಿಗೂ ಒಂದೇ ಒಂದು ಕವನ ಇದೆ. ಸಾರಿ, ಕವಿತೆ ನಮ್ಮ ಶೇಖರ್ ಶೆಟ್ಟಿ ಅವರಿಗೆ ಬರ್ತಿದ್ದೀನಿ, ಅದನ್ನು ಹೇಳಬೇಕು. ಸ್ನೇಹಿತರೆ, ಸಿಸಿಗೆ ಆಲದವರ ಆಗಾಗ ಒಂದಷ್ಟು ಕವನ ಕಿಚ್ಚುವ ಗೀಳು ಅವರ ಬಗ್ಗೆ. ಸಿಸಿಗೆ ಆಲದವರ ಅರಿವಿನ ಶಿಖರ ಬಲು ಎತ್ತರ, ನಗುವಿನ ಒಡೆಯ ಆನಂದಮಯ, ಮೌನ ಮುನಿ ಬಂಗಾರದ ದಣಿ, ಬಾಂಧವ್ಯದಲ್ಲಿ ಸ್ನೇಹಜೀವಿ, ಅನುಭವದಲ್ಲಿ ಆಲದವರ, ಆಶೀರ್ವಾದದಲ್ಲಿ ತಾಯಿ ಹೃದಯ, ಕಡಲ ಭಾವಜೀವಿ ಇವರು, ತಾಳ್ಮೆ, ಸಹನೆ, ಶಾಂತಮೂರ್ತಿ, ರೋಟರಿ ಸೇವೆಯಲ್ಲಿ ತಂದೆಯಂತೆ ತ್ಯಾಗಮಯಿ ಇವರು ಬೇರೆ ಯಾರವಲ್ಲ, ನಮ್ಮ ನಿಮ್ಮೆಲ್ಲರ ದೈತ್ಯ, ಶ್ರೀಮನ್ ದಿಗ್ಗಜ ರೋಟರಿ ಶೇಖರ್ ಶೆಟ್ಟಿ ಇದ್ದಾರೆ, ಉಪೇಕ್ಷ ಎಲ್ಲ. ಹಾಗೆ ಸ್ನೇಹಿತರೆ, ಇಡೀ ನಮ್ಮ ರೋಟರಿ ಅಧ್ಯಕ್ಷರಿಗೆ, ಕಾರ್ಯದರ್ಶಿಗೆ ಅವರು ಒಂದು ಪುಸ್ತಕ ರೂಪದಲ್ಲಿ ಒಂದು ಕೈಪಿಡಿಯನ್ನು ತಂದಿದ್ದಾರೆ. ಅದು ನಮಗೆ ಮಾರ್ಗದರ್ಶನವಾಗಿದೆ. ಹೊಸವಾಗಿ ನಾವು ಯಾರು ರೋಟರಿಯಲ್ಲಿ ಅಧ್ಯಕ್ಷರಾಗ್ತೀವಿ ಅವರಿಗೆ ಮಾರ್ಗದರ್ಶಿ ಮತ್ತು ಯೋಗ್ಯ ಸಂಗ್ರಹ ಪುಸ್ತಕ ಎಂದು ತಪ್ಪಾದ್ದು. ಆ ಕಾರಣಕ್ಕೆ ಇಡೀ ರೋಟರ ಇಡೀ ತಂಡದಿಂದ ಅವರಿಗೆ ತುಂಬುತ್ತದೆ. ಹಾಗೆಯೇ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾದ ದೀಪ ಮತ್ತು ಇಡೀ ತಂಡಕ್ಕೆ ಧನ್ಯವಾದಗಳು. ಇಡೀ ಅವರೆಲ್ಲರೂ ನಮ್ಮ ಈ ದಿನದ ಧನ್ಯವಾದಗಳು. ಅದೊಂದು ತಿರುಗಾಣಿಕೆ ಕೊಡಿ.
ಸರ್ ಸರ್ ನೋಡು ಯಕ್ಷಿತಾ. ಸರ್ ಆಗಿದೆ ಸರಿ ಚೆನ್ನಾಗಿದೆ. ಬನ್ನಿ ಬನ್ನಿ ಫ್ಯಾಮಿಲಿ ಫ್ಯಾಮಿಲಿ ನಮ್ಮ ತೆಗಿಬೇಕು ಬನ್ನಿ. ಬಟ್ ನಾನು ಒಂದು 10 ಸರಿ ನೋಡಿದ್ದೀನಿ, ಬಟ್ 20 ಸರಿ ನೋಡಿದ್ದೆ. ಈಗ ಕೃಷ್ಣ ಸ್ಮೈಲ್ ಆಗಿದೆ ಆಗಿದೆ. ಸೆಂಟರ್ ಇದೆ ಸೆಂಟರ್